ನಮಸ್ತೆ ಆಲ್ ಮಾಸ್ಟರ್ಸ್. ಇಡೀ ಜಗತ್ತಿಗೆ ಧ್ಯಾನ ಹಾಗೂ ಜ್ಞಾನವನ್ನು ಪ್ರಸರಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ ಬಾಬಾಜಿ ಅವರಿಗೆ, ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿ ಮಂಜುಳಾರವರಿಗೆ ಹಾಗೂ ಈ ಅದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿರುವ ಪರಮೋಚ್ಚ ಗುರುಗಳಿಗೆ, ವೇದಿಕೆಯಲ್ಲಿರುವ ಎಲ್ಲ ಧ್ಯಾನ ಬಂಧುಗಳಿಗೆ, ಭೂಮಂಡಲದ ಎಲ್ಲ ಧ್ಯಾನ ಬಂಧುಗಳಿಗೂ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಮಾಸ್ಟರ್ಸ್, ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರತಕ್ಕಂತ ವಿಷಯ ಆತ್ಮಾಯಣ, ಒಂದು ಜೀವಾತ್ಮನ ಪಯಣ ಅಂತ ಹೇಳ್ಬಿಟ್ಟು ಮಾಸ್ಟರ್ಸ್. ಜೀವ ಅನ್ನೋದು ಹೊರಟು ಹೋಗುತ್ತೆ ಅಂತ ಹೇಳ್ತೀವಿ. ಆ ನಂತರದ ಪಯಣ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನ ನೀಡಿದ್ದಾರೆ ಮಾಸ್ಟರ್ಸ್. ಈ ಪುಸ್ತಕದಲ್ಲಿ ಲೇಖಕರು ಪೀಟರ್ ರಿಷೆಲ್ಲೋ ಅವರು, ಕನ್ನಡಕ್ಕೆ ಅನುವಾದಿಸಿದವರು ಜೀವಂದರ್ ಕೇತಪ್ಪನವರು. ಅವರಿಗೂ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಮಾಸ್ಟರ್ಸ್, ಜ್ಞಾನ ಹಂಚಿಕೆಯನ್ನು ಪ್ರಾರಂಭ ಮಾಡ್ತೇವೆ. ನಿನ್ನೆ ದಿನ ತಿಳಿದ್ವಿ, ಸೂಕ್ಷ್ಮ ಲೋಕದಲ್ಲೂ ಕೂಡ 7 ವಲಯಗಳಿರುತ್ತವೆ. 1ನೇ ವಲಯದಲ್ಲಿ ಜನದಟ್ಟಣೆ ಹೆಚ್ಚಾಗಿರುತ್ತದೆ. ನಂತರದ 2ನೇ ವಲಯದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಜನದಟ್ಟಣೆ ಇರುತ್ತದೆ. ಅಲ್ಲಿ ರೋಚಕ ಮತ್ತು ಲಾಭದಾಯಕ ಅನುಭವಗಳನ್ನ ಪಡಿಲಿಕ್ಕೆ ಸಾಧ್ಯ ಇರ್ತದೆ. ನಂತರದ 3ನೇ ವಲಯದಲ್ಲಿ ಇನ್ನೂ ಕಡಿಮೆ ಜನದಟ್ಟಣೆ ಇರುತ್ತದೆ. ಅಲ್ಲಿ ಸಂಗೀತಕಾರರು, ವಿಜ್ಞಾನಿಗಳು, ಕಲಾಕಾರರು, ಸೃಜನಶೀಲರು ಜನರಿರುತ್ತಾರೆ. ಇನ್ನು 4ನೇ ಲೋಕಕ್ಕೂ ಕೂಡ ಹೋಗ್ಬೇಕು ಅಂತ ನಮ್ಗೆ ಅನಿಸಿದಾಗ ಅಲ್ಲಿ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ತಿಳಿತಾ ಹೋಗೋಣ ಮಾಸ್ಟರ್ಸ್. 4ನೇ ಲೋಕದಲ್ಲಿ ನಮಗಿಂತ ಬುದ್ಧಿವಂತ ಜನರು ಇರ್ತಾರೆ ಅನ್ನೋ ವಿಷಯದ ಬಗ್ಗೆ. ಅಲ್ಲಿಗೆ ನಿನ್ನೆ ಜ್ಞಾನ ಹಂಚಿಕೆ ಮುಗಿದಿತ್ತು ಮಾಸ್ಟರ್ಸ್. ಇವತ್ತು ಮುಂದುವರಿಸ್ತಾ, ಮನುಷ್ಯನ ಸೂಕ್ಷ್ಮ ಶರೀರವು ಈ ಹಂತ ತಲುಪಿದಾಗ ಅಲ್ಲಿ ಮಾನವೇತರ ಜೀವನವು ಇದೆ ಎಂಬುದು ಅವನಿಗೆ ತಿಳಿಯುತ್ತದೆ. ಈ 4ನೇ ವಲಯವನ್ನ ಪ್ರವೇಶಿಸಿದಾಗ ಬರೀ ಮನುಷ್ಯರಷ್ಟೇ ಜೀವನ ಅಲ್ಲ, ಮಾನವೇತರ ಜೀವನವೂ ಇದೆ ಅನ್ನತಕ್ಕಂತ ಅಂಶವನ್ನ ಗಮನಕ್ಕೆ ಬರ್ತದೆ. ಮನುಷ್ಯನಿಗಿಂತ ಭಿನ್ನವಾಗಿರುವಂತ ಜೀವನಗಳ ಕುರಿತು ತಿಳುವಳಿಕೆ ಇರಬೇಕಾದದ್ದು ಕೂಡ ಮಹತ್ವಪೂರ್ಣವಾದದ್ದು. ನಾವು ಬರೀ ಮಾನವ ಜಗತ್ತಿನ ಭೌತಿಕ ಜೀವನವನ್ನೇ ಆಲೋಚಿಸ್ತಾ ಇರ್ತೇವೆ. ಅದನ್ನ ಹೊರತಾದ ಮತ್ತೂ ಜೀವನ ಇರ್ತದೆ ಅನ್ನೋದ್ರ ಬಗ್ಗೆ ತಿಳಿಬೇಕು ಅಂತ ಹೇಳ್ತಿದ್ದಾರೆ. ಬೇರೆ ಅನುಭವಗಳನ್ನು ಹೊಂದುವ ಮೊದಲು ನಾನು ಈಗ ನಿನಗೆ ಕುರಿತು ಹೇಳಲು ಬಯಸುತ್ತೇನೆ, ಈ ಅಸ್ತಿತ್ವವು ದೇವ ಅಥವಾ ದೇವದೂತ ಸಾಮ್ರಾಜ್ಯ. ನಾವು ಈಗಾಗ್ಲೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿದಿದೀವಿ ಮಾಸ್ಟರ್ಸ್. ಏಂಜಲ್ಸ್ ಕಿಂಗ್ಡಮ್ ಅಂತ ಹೇಳ್ಬಿಟ್ಟು ಈ ದೇವದೂತ ಸಾಮ್ರಾಜ್ಯ ಎಂದು ಕರೆಯಲ್ಪಡುವ ಒಂದು ಸಮಾನಾಂತರ ವಿಕಾಸವನ್ನು ಕೂಡ ಒಳಗೊಂಡಿದೆ. ಪ್ರಾಣಿಗಳಿಂದ ನಾವು ಕ್ರಮೇಣ ವಿಕಾಸಗೊಳ್ಳುತ್ತಾ ಮನುಷ್ಯರಾಗಿದ್ದೇವೆ. ಮನುಕುಲವು ಅಂದ್ರೆ ಹ್ಯೂಮನ್ ಕಿಂಗ್ಡಮ್ ಅಂತಕ್ಕಂಥದ್ದು ವಿಕಾಸವಾಗುವ ರೀತಿಯಲ್ಲೇ ಅವರು ಕೂಡ ವಿಕಾಸಗೊಳ್ಳುತ್ತಾರೆ. ಈ ದೇವದೂತರ ಕೂಡ ಮಾನವ ಹೇಗೆ ಪ್ರಾಣಿ ಜನ್ಮ ಎಲ್ಲ ಹಂತಗಳನ್ನು ದಾಟಿಕೊಂಡು 4 ಸಾಮ್ರಾಜ್ಯಗಳನ್ನು ದಾಟಿ ಮಾನವ ಸಾಮ್ರಾಜ್ಯಕ್ಕೆ ಬರ್ತಾನಲ್ಲ, ಅದೇ ತರನಾಗಿನೇ ಈ ದೇವದೂತರು ಕೂಡ ಅದೇ ತರನಾಗಿ ವಿಕಾಸ ಹೊಂದ್ತಾ ಬರ್ತಾರೆ. ಪ್ರಕೃತಿ ಆತ್ಮಗಳು ಆಮೇಲೆ ದೇವ ಅಥವಾ ದೇವದೂತ ಆಗ್ತದೆ. ಹೀಗೆ ಮೊದಲು ಮೂಲ ತತ್ವ ಅಂದ್ರೆ ಪ್ರಕೃತಿ ಆತ್ಮ ಅಂತ ಏನ್ ಕರಿತೀವಲ್ಲ ಮಾಸ್ಟರ್ಸ್, ಆ ಪ್ರಕೃತಿ ಆತ್ಮದ ಹಂತವನ್ನ ತಲುಪಿದಾಗ ಆಗ ಅವರು ದೇವ ಅಥವಾ ದೇವದೂತರು ಆಗ್ತಾರೆ. ಒಂದು ಪಕ್ಷಿ ಅಥವಾ ಮೀನಿಗೆ ತನ್ನ ಪ್ರಗತಿಯ ಮುಂದಿನ ಹಂತಕ್ಕೆ ವಿಕಾಸಗೊಳ್ಳುವ ಸಮಯ ಬಂದಾಗ ಅದು ಭೌತಿಕ ಜಗತ್ತಿನಲ್ಲಿಯ ತಮ್ಮ ಲಕ್ಷಣಕ್ಕೆ ಅನುಗುಣವಾಗಿ ಮೂಲತತ್ವ ಅಥವಾ ಪ್ರಕೃತಿ ಆತ್ಮವಾಗಿ ರೂಪುಗೊಳ್ಳುತ್ತದೆ. ನಿನ್ನೆ ಮೇಡಮ್ ಒಬ್ರು ಕೇಳಿದ್ರು, ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವು ಕೂಡ ಯಾವ ರೀತಿ ಸೂಕ್ಷ್ಮ ಶರೀರ ಇರ್ತದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಇವತ್ತು ಮಾಹಿತಿ ಇದೆ ಮಾಸ್ಟರ್ಸ್. ಒಂದು ಪಕ್ಷಿ ಅಥವಾ ಮೀನಿಗೆ ತನ್ನ ಪ್ರಗತಿಯ ಮುಂದಿನ ಹಂತಕ್ಕೆ ಅದು ಪ್ರಗತಿ ಹೊಂದುತ್ತಾ ಹೋಗ್ತದೆ. ತನ್ನ ಜೀವನವನ್ನು ಸವಿಸಿ ಮುಂದಿನ ಹಂತವನ್ನು ಪ್ರಗತಿ ಹೊಂದಿದಾಗ ಅದು ವಿಕಾಸಗೊಳ್ತಕ್ಕಂಥ ಸಮಯ ಬಂದಿರುತ್ತಲ್ಲ, ಆ ಸಂದರ್ಭದಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ತನ್ನ ಲಕ್ಷಣಕ್ಕೆ ಅಂದ್ರೆ ನಾನು ಯಾವ ಹಂತದ ಜೀವನ ಪಡಿಬೇಕಾಗ್ತದೋ ಆ ಲಕ್ಷಣಕ್ಕೆ ಅನುಗುಣವಾಗಿ ಈ ಮೂಲ ತತ್ವ ಅಥವಾ ಪ್ರಕೃತಿ ಆತ್ಮವಾಗಿ ರೂಪುಗೊಳ್ತಾ ಹೋಗ್ತದೆ. ಮೊದಲ ಸೂಕ್ಷ್ಮ ಯಾತ್ರೆಯಲ್ಲಿ ನಿನ್ನನ್ನು ಸಮುದ್ರದ ಕೆಳಗೆ ಕರೆದುಕೊಂಡು ಹೋದಾಗ ಸಮುದ್ರದ ತಳದಲ್ಲಿರುವ ಕೆಲವೊಂದು ಮೂಲ ತತ್ವವನ್ನು ನಾನು ನಿನಗೆ ತೋರಿಸಿದ್ದು ನೆನಪಿರಬಹುದು. ಅಲ್ಲಿ ಆನೆ ಆಕಾರದಲ್ಲಿ ಕಾಣಿಸ್ತು, ನಿಶ್ಚಲವಾಗಿದ್ದಂತ ಸ್ಥಿತಿ ಇತ್ತು, ಆದ್ರೆ ಕಣ್ಣನ್ನು ಮಿಟುಕಿಸ್ತಾ ಇತ್ತು, ನೀರಿನ ಸಮುದ್ರದ ಆಳಕ್ಕೆ ಹೋದಾಗ ಅಂತ ತಿಳಿದಿತ್ತು ಅಲ್ಲ ಮಾಸ್ಟರ್ಸ್. ಅದನ್ನ ಮತ್ತೊಮ್ಮೆ ನೆನಪಿಸ್ತಾ ಇದ್ದಾರೆ. ನಾನು ನಿನಗೆ ತೋರಿಸಿದ್ದು ನೆನಪಿರಬಹುದು. ಮೂಲ ರೂಪದಲ್ಲಿ ಅವು ಮೀನುಗಳಾಗಿದ್ದವು. ನಾಯಿ, ಬೆಕ್ಕು ಹಾಗೂ ಕುದುರೆ ಮುಂತಾದ ಪಶುಗಳು
ತಮ್ಮ ಪಶು ರೂಪದಿಂದ ವಿಕಾಸ ಹೊಂದಿದ ಮೇಲೆ ಅಷ್ಟೊಂದು ತಿಳುವಳಿಕೆ ಇಲ್ಲದಂತಹ ಮನುಷ್ಯನ ರೂಪದಲ್ಲಿ ಪರಿವರ್ತಿತವಾಗುವಂತೆಯೇ ಪೂರ್ಣ ತತ್ವವನ್ನು ಹೊಂದುವ ತಮ್ಮ ಗುರಿಯತ್ತ ಮುಂದುವರಿಯುತ್ತಾ ತಮ್ಮ ವಿಕಾಸ ಯಾತ್ರೆಯಲ್ಲಿ ಅವು ಮೀನಿನ ತತ್ವದ ರೂಪದಲ್ಲಿ ಪರಿವರ್ತಿತವಾಗಿದ್ದವು. ಅಂದ್ರೆ ಈ ನಾಯಿ, ಬೆಕ್ಕು, ಕುದುರೆ ಅಂದ್ರೆ ಈ ಮನುಷ್ಯ ಜನ್ಮಕ್ಕಿಂತ ಬರೋದಕ್ಕಿಂತ ಮುಂಚಿತವಾಗಿ ಪಶು ಜನ್ಮದಲ್ಲಿದ್ದೇ ಮನುಷ್ಯ ಜನ್ಮಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತ ತಿಳಿದಿದೀವಲ್ಲ ಮಾಸ್ಟರ್ಸ್. ಈ ರೀತಿ ಪಶು ರೂಪದಿಂದ ವಿಕಾಸ ಹೊಂದಿದ ಮೇಲೆ ಮಾನವ ಜನ್ಮಕ್ಕೆ ಬರ್ಬೇಕಲ್ಲ, ಅವಾಗ ಮನುಷ್ಯನ ರೂಪದಲ್ಲಿ ಪರಿವರ್ತತ ಆಗದೇನೆ ಅವು ಪೂರ್ಣತ್ವವನ್ನು ಹೊಂದುವ ತಮ್ಮ ಗುರಿಯನ್ನು ಮುಂದುವರಿಸುತ್ತಾ ತಮ್ಮ ವಿಕಾಸ ಯಾತ್ರೆಯಲ್ಲಿ ಅವು ಆ ರೀತಿಯಾದ ಮೀನಿನ ತತ್ವದ ರೂಪದಲ್ಲಿ ಪರಿವರ್ತನೆಯಾಗಿದ್ವು ಅಂತ ತಿಳಿಸ್ತಿದ್ದಾರೆ ಮಾಸ್ಟರ್. ಉದಾಹರಣೆಗೆ ಪಕ್ಷಿಗಳು ಪ್ರಕೃತಿ ಆತ್ಮವಾಗಿ ಪರಿವರ್ತಿತವಾಗುತ್ತವೆ. ಒಮ್ಮೊಮ್ಮೆ ಅವುಗಳಿಗೆ ಯಕ್ಷ, ಯಕ್ಷಿಣಿ ಅಥವಾ ಗಂಧರ್ವ ಅಥವಾ ವನದೇವತೆ ಅಂತಾನೂ ಕರಿತಾ ಇರ್ತೀವಿ. ಕೆಲವೊಂದ್ಸತಿ ನಾವು ಯಾವುದೋ ಒಂದು ಪ್ರದೇಶದಲ್ಲಿದ್ದಾಗ ಅಲ್ಲಿ ಸುತ್ತಲೂ ವನ ಇರೋದಿಲ್ಲ, ಆದ್ರೂ ಕೂಡ ಕೆಲವೊಂದ್ಸತಿ ಪಕ್ಷಿಗಳು ಕಾಣಿಸ್ಕೊಂಡಾಗ ಅವನ್ನ ನಾವು ಯಕ್ಷ, ಯಕ್ಷಿಣಿ ಅಥವಾ ಗಂಧರ್ವರು, ವನದೇವತೆ ಬಂದಿದ್ದಾರೆ ಅಂತ ಹೇಳಿ ಇದು ಉಮಾರಾಣಿ ಮೇಡಮ್ ಕ್ಲಾಸ್ ಕೊಟ್ಟಾಗ ಸಾಕಷ್ಟು ಸರಿ ಇದುಗಳ ಬಗ್ಗೆ ಹೇಳಿದ್ರು. ಈ ಯಕ್ಷ, ಯಕ್ಷಿಣಿ ಬಗ್ಗೆ ಮತ್ತೆ ದೇವದೂತರ ಬಗ್ಗೆ. ಆಮೇಲೆ ಮೂಲ ತತ್ವ ಮತ್ತು ಪ್ರಕೃತಿ ಆತ್ಮಗಳು ಇವೆರಡು ಬಹಳಷ್ಟು ಜನ್ಮಗಳ ನಂತರ ದೇವ ಅಥವಾ ದೇವದೂತ ಎಂದ ಕರೆಯುವ ಸ್ಥಿತಿಯನ್ನು ತಲುಪುತ್ತವೆ. ಮೊದಲು ಈ ಪಕ್ಷಿಗಳು ಯಕ್ಷ ಅಥವಾ ಯಕ್ಷಿಣಿ, ಗಂಧರ್ವ ಅಥವಾ ವನದೇವತೆ ಸ್ಥಿತಿಯಲ್ಲಿದ್ದು ಆಮೇಲೆ ಸಾಕಷ್ಟು ಜನ್ಮಗಳ ನಂತರ ಅವು ದೇವ ಅಥವಾ ದೇವದೂತ ಸ್ಥಿತಿಯನ್ನ ತಲುಪ್ತಾ ಹೋಗ್ತವೆ. ವಿಕಾಸದ ಎರಡು ಹಂತಗಳಲ್ಲಿ ಬಹಳ ಅಂತರವಿದೆ. ಮೀನು ಅಥವಾ ಪಕ್ಷಿಗಳು ಪ್ರಗತಿ ಹೊಂದಿದ ಮೇಲೆ, ಮೂಲತತ್ವ ಅಥವಾ ಪ್ರಕೃತಿ ಆತ್ಮದ ಸ್ಥಿತಿಯನ್ನು ತಲುಪಿದ ಮೇಲೆ ಅವು ಭೌತಿಕ ಜಗತ್ತನ್ನು ಬಿಟ್ಟು ಸೂಕ್ಷ್ಮ ಲೋಕದಲ್ಲೇ ಇರತೊಡಗುತ್ತವೆ. ಇವು ಏನು ಮೀನು ಇರ್ಬೋದು ಅಥವಾ ಪಕ್ಷಿಗಳು ಇರ್ಬೋದು, ಅವೆಲ್ಲ ಮೂಲತತ್ವ ಅಥವಾ ಪ್ರಕೃತಿ ಆತ್ಮದ ಸ್ಥಿತಿಯನ್ನ ತಲುಪಿದ ನಂತರ ಅವೇನ್ ಮಾಡ್ತವೆ, ಈ ಭೌತಿಕ ಜಗತ್ತಿನ ಜೀವನ ಬೇಡಪ್ಪ ಅಂತ ಹೇಳ್ಬಿಟ್ಟು ಸೂಕ್ಷ್ಮ ಲೋಕದಲ್ಲೇ ಇರ್ಲಿಕ್ಕೆ ಇಚ್ಛಿಸ್ತವೆ. ನಿಮ್ನ ಶ್ರೇಣಿಯ ಮೂಲತತ್ವ ಅಥವಾ ಸಣ್ಣ ಅವಿಕಸಿತ ಪ್ರಕೃತಿ ಆತ್ಮಗಳನ್ನು ಬಿಟ್ಟು ಉಳಿದೆಲ್ಲವೂ ಸೂಕ್ಷ್ಮ ಲೋಕದ 3ನೇ ಹಂತದ ಕೆಳಗೆ ಅವು ಇರುವುದೇ ಇಲ್ಲ. ಅಂದ್ರೆ ತುಂಬಾ ಏನು ಜೀವಿತದಲ್ಲಿ ಮಾನವ ಜನ್ಮ ಪಡೆದು ಕೂಡ ಕೆಲವರು ಎಷ್ಟು ಅಜ್ಞಾನ ಇದ್ದಾರೆ ಅಂತ ಅನಿಸ್ತದೆ. ಆದ್ರೆ ನಾವು ಕೂಡ ಅವ ಹಂತಗಳನ್ನ ದಾಟಿ ಬಂದಿರೋದ್ರಿಂದ ಅವ್ರ ಬಗ್ಗೆ ಆ ರೀತಿ ಜಡ್ಜ್ ಕೂಡ ಮಾಡಬಾರ್ದು ಅನ್ನೋದು ಅಂಶನೂ ಕೂಡ ನಮ್ ಗಮನಕ್ಕೆ ಇರ್ಬೇಕಾಗ್ತದೆ ಮಾಸ್ಟರ್ಸ್. ನಿಮ್ನ ಶ್ರೇಣಿಯ ಮೂಲ ತತ್ವ ಏನು ಅತಿ ಕೆಳಸ್ತರದ ಏನ್ ತತ್ವ ಇದೆಯಲ್ಲ, ಅಂತ ಅವಿಕಸಿತ ಪ್ರಕೃತಿ ಆತ್ಮಗಳನ್ನ ಬಿಟ್ಟು ಇನ್ನುಳಿದವೆಲ್ಲರೂ ಕೂಡ 3ನೇ ಹಂತದ ಕೆಳಗೆ ಇರುವುದೇ ಇಲ್ಲ. ಆ 3ನೇ ವಲಯವನ್ನ ದಾಟಿನೇ 4ನೇ ಹಂತದಿಂದನೇ ಜೀವಿಸ್ತಾರೆ ಅಂತ ತಿಳಿಸಿದ್ದಾರೆ ಮಾಸ್ಟರ್. ಆದ್ದರಿಂದಲೇ ಮನುಷ್ಯರು ಇವುಗಳ ಬಗೆಗೆ ಇಷ್ಟೊಂದು ಕಡಿಮೆ ತಿಳಿದುಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಮನುಷ್ಯರ ಬಗ್ಗೆ ಈ ವಲಯಗಳ ಬಗ್ಗೆ ಅಷ್ಟೊಂದು ವಿಷಯ ತಿಳ್ಕೊಂಡಿಲ್ಲ. ಅವುಗಳೊಂದಿಗೆ ಇವರ ಸಂಪರ್ಕವೇ ಏರ್ಪಡುವುದಿಲ್ಲ. ಧ್ಯಾನದ ಮೂಲಕ ದಿವ್ಯ ದೃಷ್ಟಿಯನ್ನು ಜಾಗೃತಗೊಳಿಸಿಕೊಂಡವರು ಅಥವಾ 3ನೇ ಕಣ್ಣನ್ನು ಕ್ರಿಯಾಶೀಲಗೊಳಿಸಿಕೊಂಡವರು ಇವುಗಳನ್ನು ಭೌತಿಕ ಜಗತ್ತಿನಲ್ಲಿಯೂ ಕೂಡ ನೋಡಬಲ್ಲರು. ಇವರೆಲ್ಲ ಸೂಕ್ಷ್ಮ ಯಾನದಲ್ಲಿ ಏನು 3ನೇ ಕಣ್ಣನ್ನ ಉತ್ತೇಜನಗೊಳಿಸ್ಕೊಂಡಿರ್ತಾರಲ್ಲ, ಹಾಗೂ ಅವರೆಲ್ಲರೂ ಕೂಡ ದಿವ್ಯ ದೃಷ್ಟಿ ಹೊಂದಿರ್ತಕ್ಕಂಥವ್ರು ಕೂಡ ಇದನ್ನ ಈ ಭೌತಿಕ ಜಗತ್ತಿನಲ್ಲಿ ವಾಸ ಇರುವಾಗ್ಲೇನೆ ಇದನ್ನೆಲ್ಲನೂ ಕೂಡ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಏಕೆಂದರೆ ಸೂಕ್ಷ್ಮದರ್ಶಿಗೆ ಚೇತನದಲ್ಲಿ ಸೂಕ್ಷ್ಮ ಜಗತ್ತು ಮತ್ತು ಭೌತಿಕ ಜಗತ್ತಿನಲ್ಲಿ ಯಾವುದೇ ಗೋಡೆ ಇರುವುದಿಲ್ಲ. ನಿದ್ದೆ ಅಂತಕ್ಕಂಥ ಏನು ಜಾರ್ತಕ್ಕಂಥ ಗೋಡೆ ಇದೆಯಲ್ಲ, ಅದ್ಯಾವುದು ಕೂಡ ಇದನ್ನ ಅಡ್ಡಿಪಡಿಸೋದಿಲ್ಲ. ನಾನು ಹೇಳಿದಂತೆ ಒಬ್ಬ ಸಾಧಾರಣ ಮನುಷ್ಯನಿಗೆ ಇಂಥ ಜ್ಞಾನ ಇಲ್ಲವಾದ್ದರಿಂದ ಅವನು ಇಂಥ ತತ್ವಗಳ ಅಸ್ತಿತ್ವಕ್ಕೆ ಸಂಬಂಧಿಸಿದ ಕಥೆಗಳಲ್ಲಿ ವಿಶ್ವಾಸವಿಡದೆ ಅವುಗಳನ್ನು ಗೇಲಿ ಮಾಡಿ ಗಾಳಿಗೆ ತೂರಿ ಬಿಡುತ್ತಾನೆ. ಕೆಲವೊಬ್ರಿಗೆ ಈ ಧ್ಯಾನದಲ್ಲಿ ಇರ್ತಕ್ಕಂಥ ಹೀಗಾಗುತ್ತೆ ಹಾಗಾಗುತ್ತೆ, ಇವ್ರೇನು ಮೊದ್ಲೆಲ್ಲ ಹಿಂಗೆ ಚಂದ ಮಾತಾಡ್ತಿದ್ರು ನಮ್ ಜೊತೆ, ಈ ಭೌತಿಕ ಜಗತ್ತನ್ನೇ ಕುರಿತು ಅಲ್ಲಿರ್ತಕ್ಕಂಥ ವಸ್ತುಗಳೇ ವ್ಯಕ್ತಿಗಳನ್ನೇ ಕುರಿತು ಈಗ ಏನೇನೋ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ, ಇದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಾರೆ ಅಂತ ಅನ್ಸುತ್ತೆ ಮಾಸ್ಟರ್ಸ್. ಪ್ರತಿಯೊಬ್ಬರಿಗೂ ಈ ಅನುಭವ ಬಂದಿರುತ್ತೆ. ಹೀಗೆಲ್ಲ ಆಗ್ಲಿಕ್ಕೆ ಅವರಿಗೆ ಈ ಜ್ಞಾನ ಇಲ್ಲದ ಕಾರಣ ಇವುಗಳಲ್ಲಿ ನಂಬಿಕೆ ಇರಲ್ಲ. ಆದ್ದರಿಂದ ನಮ್ಮಗಳನ್ನ ಗೇಲಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅವಿಕಸಿತ ದೇಶಗಳಲ್ಲಿ ಪ್ರಕೃತಿಯೊಂದಿಗೆ ಹೆಚ್ಚು ಸಮೀಪವಿರುವಂತ ಜನರು ವನದೇವತೆ ಹಾಗೂ ಪ್ರಕೃತಿ ಆತ್ಮಗಳನ್ನು ಲಿಟಲ್ ಪೀಪಲ್ ಎನ್ನುವ ಹೆಸರಿನಿಂದಲೂ ಗುರುತಿಸುತ್ತಾರೆ. ಕೆಲವೊಂದು ದೇಶಗಳಲ್ಲಿ ಪ್ರಕೃತಿಯೊಂದಿಗೆ ಹೆಚ್ಚು ಸಮೀಪ ಇರುವಂತಹ ಜನರು ಇರ್ತಾರೆ, ಕಾಡಿನಲ್ಲೇ ಜೀವನ ನಡೆಸ್ತಕ್ಕಂಥವ್ರು ಇರ್ತಾರಲ್ಲ, ಅಂತ ಆತ್ಮಗಳನ್ನ ಅವರು ಲಿಟಲ್ ಪೀಪಲ್ ಅಂತ ಬೇರೆ ದೇಶಗಳಲ್ಲಿ ಹೆಸರಿಸ್ತಾರೆ. ಅಲ್ಲಿ ಕೂಡ ಬಹಳಷ್ಟು ಜನರು ಅವುಗಳನ್ನು ನೋಡಿಲ್ಲ. ಆದರೆ ಕುಚೇಷ್ಟೆಯ ಭೂತ, ಕುಬ್ಜ ಭೂತ,
ಯಕ್ಷ ಯಕ್ಷಿ ಮುಂತಾದವುಗಳ ಅಸ್ತಿತ್ವದ ಸಂಗತಿಯನ್ನು ಅಲ್ಲಗಳೆಯದೆ ಒಪ್ಪಿಕೊಳ್ಳುತ್ತಾರೆ. ಉದಾಹರಣೆಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಲ್ಲೆಲ್ಲ ಪ್ರಕೃತಿಯೊಂದಿಗೆ ಹೆಚ್ಚಾಗಿ ಜೀವನ ಇರೋದ್ರಿಂದ ಅಲ್ಲಿ ಎಲ್ಲ ಸಾಕಷ್ಟು ಇದ್ರ ಬಗ್ಗೆ ಅಲ್ಲಿ ಕೇಳಿದೀವಿ. ಭೂತದ ಕೋಲು ಅಂತ ಹೇಳ್ಬಿಟ್ಟು, ಯಕ್ಷಗಾನ, ಯಕ್ಷಿಣಿಗಳ ವಿದ್ಯೆ ಇವೆಲ್ಲವೂ ಕೂಡ ಅಲ್ಲೆಲ್ಲ ಕೇಳಿ ಬರ್ತವೆ. ಅದಕ್ಕೆ ಕಾರಣ ಅವರು ಪ್ರಕೃತಿಯೊಂದಿಗೆ, ವನದೇವತೆಯೊಂದಿಗೆ ಸದಾ ಇರೋದ್ರಿಂದ ಇವುಗಳ ಅನುಭವವನ್ನ ಆ ರೀತಿಯಾಗಿ ಹೆಸರಿಸಿದ್ದಾರೆ. ಈ ಯಕ್ಷ ಯಕ್ಷಿ ಮುಂತಾದವುಗಳ ಅಸ್ತಿತ್ವದ ಸಂಗತಿಯನ್ನು ಹಳ್ಳೆಗಳಿಯದೆ ಒಪ್ಪಿಕೊಳ್ಳುತ್ತಾರೆ. ಇಂದಿಗೂ ಕೆಲವೊಂದು ಲೋಕಾರೂಢಿಯಂತೆ ಇರುತ್ತವೆ ಎನ್ನುವಂತ ಸ್ಥಳಗಳಲ್ಲಿ ರೈತರು ನೇಗಿಲು ಹೊಡೆಯುವುದಿಲ್ಲ. ಕೆಲವೊಂದು ದಕ್ಷಿಣ ಕನ್ನಡ ಆ ಕಡೆ ಎಲ್ಲ ಹೋದಾಗ ಭೂತದ ಕಾಡು, ಮತ್ತೆ ನಾಗದೇವತೆ ಕಾಡು, ನಾಗರ ಕಾಡು ಈ ತರ ಹೆಸರಿಟ್ಟು ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ನಡೆದಾಡದೆ ಇರೋದು, ಅಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿರೋದನ್ನ ಗಮನಿಸಿರ್ತೀರ ಮಾಸ್ಟರ್ಸ್. ಆ ರೀತಿಯಾಗಿ ಇರ್ಲಿಕ್ಕೆ ಕಾರಣ ಇದೇನೆ. ಅಂದ್ರೆ ಅಲ್ಲಿ ಅವರಿಗೆ ತೊಂದರೆ ಕೊಡಬಾರದು ಅನ್ನೋ ಉದ್ದೇಶಕ್ಕೆ ಮಾನವ ಪ್ರವೇಶವನ್ನ ನಿಷೇಧ ಅಂತಲೂ ಕೂಡ ಬರ್ದಿರ್ತಾರೆ. ಎನ್ನುವಂತ ಸ್ಥಳಗಳಲ್ಲಿ ರೈತರು ನೇಗಿಲು ಕೂಡ ಹೊಡೆಯುವುದಿಲ್ಲ. ಅಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೆ ಮನುಷ್ಯರು ಓಡಾಡಬಾರ್ದು, ಅಲ್ಲಿ ಬಿತ್ತನೆ ಮಾಡಬಾರ್ದು, ನಾವು ಸ್ವಂತಕ್ಕೆ ಮಾಡ್ಕೋಬಾರ್ದು ಆ ಸ್ಥಳವನ್ನ ಅಂತೇಳಿ. ಈ ಕಥೆಗಳನ್ನು ಕೇವಲ ಅಂಧವಿಶ್ವಾಸವೆಂದು ಹೇಳಿ ಗಾಳಿಗೆ ತೂರಿದಂತ ಆಧುನಿಕ ಜಮೀನ್ದಾರರಿಂದ ಬಹಳಷ್ಟು ಆದದ್ದನ್ನು ಕೂಡ ನಾವು ಕೇಳಿರುತ್ತೇವೆ. ಅಂದ್ರೆ ಅದೆಲ್ಲ ಸುಮ್ನೆ ಸುಳ್ಳು, ಅದೆಲ್ಲ ಕಟ್ಟುಕತೆ ಅಂತ ಹೇಳ್ಬಿಟ್ಟು ಈ ಆಧುನಿಕ ಜಮೀನ್ದಾರರು ಕೂಡ ಆ ಪ್ರದೇಶವನ್ನೆಲ್ಲ ಆಕ್ರಮಣ ಮಾಡ್ಕೊಂಡಾಗ ಅದರಿಂದ ಅವ್ರಿಗೇನು ಹೆಚ್ಚು ಉಪಯೋಗ ಆಗಿಲ್ಲ ಅನ್ನೋದನ್ನು ಕೂಡ ಕೇಳಿರ್ತೇವೆ. ಆದರೆ ಅದ್ರ ಜನರು ಮಾತ್ರ ಇರುವಂತ ಜಾಗವಾಗಿತ್ತು, ಅದಕ್ಕಾಗಿ ಹಾಗ ಆಯ್ತು ಎನ್ನುವಂತ ಎಷ್ಟೋ ಕಥೆಗಳನ್ನು ಕೂಡ ಹೇಳುತ್ತಾರೆ. ಇಲ್ಲ ಅಲ್ಲಿ ವಾಸ ಮಾಡ್ತಿದ್ರು, ಇತ್ತೀಚೆಗಷ್ಟೇ ಅಲ್ಲಿ ಕಾಡು ಬೆಳ್ಕೊಂಡ್ ಆಗಿದೆ, ಅದಕ್ಕೋಸ್ಕರ ನಾವು ಬಳಕೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಮುಂದುವರಿತಕ್ಕಂಥವ್ರು ಈ ಜಗತ್ತಿನಲ್ಲಿದ್ದಾರೆ. ಆದ್ರೆ ಅದರಿಂದ ಅವ್ರಿಗೇನು ಹೆಚ್ಚು ಲಾಭ ಆಗಿಲ್ಲ. ಈ ಕಥೆಗಳು ನಿಜವೋ ಅಥವಾ ಸುಳ್ಳು ಎಂಬುದರ ಕುರಿತು ನಾನು ಟಿಪ್ಪಣಿ ಮಾಡುವುದಕ್ಕೆ ಹೋಗುವುದಿಲ್ಲ. ಆದರೆ ಇಂಥ ವಿಷಯಗಳ ಕುರಿತು ಅಭಿಪ್ರಾಯ ಹೇಳುವುದು ಮಾತ್ರ ಕಠಿಣವಾಗಿದೆ ಎಂದು ಅವಶ್ಯಕವಾಗಿ ಹೇಳುತ್ತೇನೆ. ಸತ್ಯವನ್ನು ತಿಳಿದುಕೊಳ್ಳಲು ಪ್ರತಿಯೊಂದನ್ನು ಕೂಡ ಪ್ರತ್ಯೇಕವಾಗಿ ಶೋಧ ಮಾಡಬೇಕು. ನಾವ್ ಯಾವಾಗ್ಲೂ ಸತ್ಯವನ್ನ ತಿಳ್ಕೊಬೇಕಂದ್ರೆ ಹೇಳಿದ್ದನ್ನೇ ನಂಬಾರ್ದು, ಪ್ರತ್ಯೇಕವಾಗಿ ಶೋಧ ಮಾಡ್ತಾನೆ ಇರ್ಬೇಕು. ಶೋಧನೆ. ಆದರೆ ಅದು ಈಗ ನನ್ನ ಕೆಲಸವಲ್ಲ. ಸೂಕ್ಷ್ಮ ಸ್ತರದಲ್ಲಿ ಬಹಳಷ್ಟು ಸಭೆ ಸಮಾರಂಭಗಳು ನಡೆಯುತ್ತವೆ ಹಾಗೂ ಅವು ಅಲ್ಲಿಯ ಜೀವನದ ಮೇಲೆ ಬಹಳಷ್ಟು ಮಹತ್ವದ ಪಾತ್ರವನ್ನು ಕೂಡ ವಹಿಸುತ್ತವೆ. ಈ ಸೂಕ್ಷ್ಮ ಸ್ತರದಲ್ಲಿ 4ನೇ ವಲಯ ಏನು ಹೇಳಿದ್ವಲ್ಲ ಮಾಸ್ಟರ್ಸ್, ಅಲ್ಲಿ ಸಾಕಷ್ಟು ಸಭೆ ಸಮಾರಂಭಗಳು ನಡೀತಾ ಇರ್ತವೆ ಜಾಗತಿಕ ವಿಷಯಗಳ ಬಗ್ಗೆ, ಹಾಗೂ ಅವು ಅಲ್ಲಿಯ ಜೀವನದ ಮೇಲೆ ಬಹಳಷ್ಟು ಮಹತ್ವದ ಪಾತ್ರವನ್ನು ಕೂಡ ವಹಿಸುತ್ತವೆ. ಮರಣಾನಂತರ ನೀನು 3ನೆಯ ಅಥವಾ ಅದಕ್ಕಿಂತ ಮೇಲಿನ ವಲಯಗಳಲ್ಲಿ ನೀನು ತಲುಪಿದಾಗ ಅವುಗಳನ್ನು ನೀನು ನೋಡುವುದಷ್ಟೇ ಅಲ್ಲ, ಅವುಗಳೊಂದಿಗೆ ನೀನು ಸಂಪರ್ಕವನ್ನು ಕೂಡ ಹೊಂದಬಹುದು. ನೀನೇನಾದ್ರೂ ಈ 3ನೇ ವಲಯವನ್ನ ದಾಟುವಂತ ಸ್ಥಾಯಿಯನ್ನ ನೀ ಪಡ್ಕೊಂಡಿದ್ದೇ ಆದ್ರೆ ತದನಂತರದ ವಲಯವನ್ನು ಕೂಡ ನೀನು ಅವುಗಳ ಜೊತೆ ಸಂಪರ್ಕವನ್ನು ಹೊಂದಬಹುದು. ಈ ಕುರಿತು ನಾನು ಇನ್ನು ಮುಂದೆ ಹೇಳುತ್ತೇನೆ. ವ್ಯಕ್ತಿಯೊಬ್ಬ 4ನೇ ವಲಯದಲ್ಲಿ ತಲುಪಿದಾಗ ಅಲ್ಲಿ ಯಾವುದೇ ರೀತಿಯ ಚಟುವಟಿಕೆ ಇಲ್ಲದಿರುವುದನ್ನು ನೋಡಿ ಮೊದಲು ಪ್ರಭಾವಿತಗೊಳ್ಳುತ್ತಾನೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಮೊದಲಿನ ವಲಯಗಳಲ್ಲಿದ್ದಂತೆ ಯಾವುದೇ ಚಟುವಟಿಕೆಗಳಲ್ಲಿ ಇಲ್ಲದೆ ಇರುವುದನ್ನು ನೋಡಿ ಪ್ರಭಾವಿತನಾಗ್ತಾನೆ. ಅಲ್ಲಿ ಜನರೊಂದಿಗೆ ಅವನು ಅವಶ್ಯವಾಗಿ ಭೇಟಿಯಾಗುತ್ತಾನೆ. ಅವರನ್ನು ಅವನು ಭೌತಿಕ ಜಗತ್ತಿನಲ್ಲಿ ಮೊದಲೇ ಭೇಟಿಯಾಗಿರದೇ ಇದ್ದರೆ ಇಲ್ಲಿ ಭೇಟಿಯಾಗುವ ರೀತಿಯಲ್ಲೇ ಅಲ್ಲಿ ಕೂಡ ಹಾಗೆಯೇ ಭೇಟಿಯಾಗುತ್ತಾನೆ. ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಭೇಟಿ ಆಗದೇ ಇದ್ರೂ ಕೂಡ ಅಲ್ಲಿಯೂ ಕೂಡ ಭೇಟಿ ಇರೋ ರೀತಿಯಲ್ಲೇ ಭೇಟಿ ಆಗ್ತಾನೆ. ಅಲ್ಲಿಯ ಸ್ಥಾಯಿ ನಿವಾಸಿಗಳು ಅವನ ಹವ್ಯಾಸಗಳು ಅವರೊಂದಿಗೆ ಹೊಂದುತ್ತವೆ ಎಂದು ಭಾವಿಸಿ ಅವನ ಸ್ವಾಗತವನ್ನು ಮಾಡುತ್ತಾರೆ. ಅಂದ್ರೆ 3ನೇ ವಲಯ ದಾಟಿದ್ವಿ ಅಂತ ಹೇಳಿದ್ರೆ ಈತ 4ನೇ ವಲಯವನ್ನು ಪ್ರವೇಶಿಸಿ ಇಲ್ಲಿದಕ್ಕೆ ಈತ ಹೊಂದಿಕೊಳ್ಳುತ್ತಾನೆ ಅಂತ ಹೇಳ್ಬಿಟ್ಟು ಆತನನ್ನ ಸ್ವಾಗತಿಸ್ಲಿಕ್ಕೆ ಬರ್ತಾರೆ ಅಲ್ಲಿರ್ತಕ್ಕಂಥ ಸ್ಥಾಯಿ ನಿವಾಸಿಗಳು. 4ನೇ ವಲಯದವರೆಗೆ ತಲುಪಿದ್ದಾನೆಂದರೆ ನಿಶ್ಚಿತವಾಗಿಯೂ ಅವನಿಗೆ ಆ ಯೋಗ್ಯತೆ ಮತ್ತು ಇಚ್ಛಾಶಕ್ತಿ ಇದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅಂದ್ರೆ ನಾವು ಆಲೋಚನೆ ಮಾಡ್ತಕ್ಕಂಥ ರೀತಿಯನ್ನ ಪರಿಶುದ್ಧವಾಗಿ ಮಾಡ್ಕೊಂಡಿರ್ತೀವಿ. ನಮ್ಮ ಇಚ್ಛಾಶಕ್ತಿ ನಾವು ಬರೀ ಯೋಚನೆ ಮಾಡಿದ್ರೆ ಸಾಕು, ಅದು ಇಚ್ಛೆಯಾಗ ರೀತಿಯಲ್ಲಿ ನಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸ್ಕೊಂಡಾಗ ನಾವು 4ನೇ ವಲಯ ತಲುಪಲಿಕ್ಕೆ ಅರ್ಹರು ಅಂತಕ್ಕಂಥವ್ರದ್ದು ಅಲ್ಲಿ ಸ್ಥಾಯಿ ನಿವಾಸಿಗಳ ಅಭಿಪ್ರಾಯವಾಗಿರ್ತದೆ ಮಾಸ್ಟರ್ಸ್. ಶಾರೀರಿಕ ಚಟುವಟಿಕೆಯ ಬದಲಾಗಿ ಅವನಿಗೆ ಅಲ್ಲಿ ಮಾನಸಿಕ ಚಟುವಟಿಕೆಗಳು ಹೆಚ್ಚು ದೃಷ್ಟಿಗೆ ಬೀಳುವವು. ಕೆಳಗಿನ ವಲಯಗಳಲ್ಲಿದ್ದಂತೆ ಶಾರೀರಿಕ ಚಟುವಟಿಕೆಗಳಿಗೆ ಅಲ್ಲಿ ಹೆಚ್ಚಿನ ಅವಕಾಶ ಇರುವುದಿಲ್ಲ. ಬುದ್ಧಿಯನ್ನು ಪ್ರಯೋಗ ಮಾಡಿ ಬಳಸ್ತಕ್ಕಂಥ ಚಟುವಟಿಕೆಗಳೇ ಅಲ್ಲಿ ಹೆಚ್ಚಾಗಿ ಇರುತ್ತವೆ. ಏಕೆಂದರೆ ಅಂತಾರಾಷ್ಟ್ರೀಯ
ಹಾಗೂ ವಿಕಾಸಾತ್ಮಕ ಸಮಸ್ಯೆಗಳ ಕುರಿತು ಚರ್ಚಿಸುವುದು, ವೈಜ್ಞಾನಿಕ ವಿಕಾಸದೊಂದಿಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ಅಥವಾ ಸಮಾನಾಂತರದ ದೇವಜಾತಿಯ ವಿಕಾಸದೊಂದಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸುವುದು ಇತ್ಯಾದಿ ಇರುತ್ತದೆ. ಈ 4ನೇ ವಲಯದಲ್ಲಿ ಯಾವ ರೀತಿಯ ಚಟುವಟಿಕೆ, ಬೌದ್ಧಿಕ ಸಾಮರ್ಥ್ಯವನ್ನು ಆಧರಿಸಿದ ಚಟುವಟಿಕೆಗಳು ನಡೀತಿದಾವೆ ಅಂದ್ರೆ ಮಾಸ್ಟರ್ಸ್, ರಾಷ್ಟ್ರೀಯ ಹಾಗೂ ವಿಕಾಸಾತ್ಮಕ ಸಮಸ್ಯೆಗಳು. ನಾವೆಲ್ಲ ಇಲ್ಲೇ ಸಮಸ್ಯೆ, ಇಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಬದಲಿಸ್ತೀವಿ ನಾವು ಅಂತ ಹೇಳ್ತೀವಿ ಮಾಸ್ಟರ್ಸ್. ಇಲ್ಲ, ನಾವೆಲ್ಲರೂ ಕೂಡ ಆ ದೇವದೂತ ಸಂಭೂತರ ಆದೇಶದ ಮೇರೆಗೆ ನಡೀತಕ್ಕಂಥ ಇಲ್ಲಿ ವ್ಯಕ್ತಿಗಳಲ್ಲಿ ಚಾನಲಿಂಗ್ ಆಗಿ ಇಲ್ಲಿ ಮಾಡಿಸ್ತಕ್ಕಂಥ ಕ್ರಿಯೆಗಳು, ಕಾರ್ಯಗಳು ಆಗಿದ್ದಾವೆ. ಆ ರೀತಿಯ ರಾಷ್ಟ್ರೀಯ ಮತ್ತು ವಿಕಾಸಾತ್ಮಕ ಸಮಸ್ಯೆಗಳ ಕುರಿತು ಚರ್ಚೆ ಮಾಡೋದಿರುತ್ತೆ. ವೈಜ್ಞಾನಿಕ ವಿಕಾಸದೊಂದಿಗೆ ಸಂಬಂಧಿಸಿದ ಇಲ್ಲಿ ಒಬ್ಬ ವಿಜ್ಞಾನಿ ಯಾವುದೇ ಒಂದು ಹೊಸದನ್ನ ಆವಿಷ್ಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅಲ್ಲಿಂದನೇ ಬಂದಂತ ಸಂದೇಶವಾಗಿರುತ್ತದೆ. ಸಮಾನಾಂತರದ ದೇವಜಾತಿಯ ವಿಕಾಸದೊಂದಿಗೆ, ದೇವದೂತರು ಅಂತ ಏನು ಹೇಳ್ತೀವಲ್ಲ, ಅವರ ಜೊತೆಗೆ ಸಮಾನಾಂತರವಾಗಿ ಅವರ ಇನ್ನು ಉಳಿದಂತೆ ವಿಕಾಸ ಪ್ರಕ್ರಿಯೆಗೆ ಚರ್ಚಿಸೋದೇ ಇಲ್ಲಿನ ಮುಖ್ಯ ವಿಷಯಗಳಾಗಿರುತ್ತವೆ. ಅವರು ಅಲ್ಲಿ ಕುಳಿತುಕೊಂಡು ಸಿದ್ಧಾಂತಗಳನ್ನು ರೂಪಿಸುತ್ತಾ ಹಾಗೂ ಅವುಗಳನ್ನು ಪರೀಕ್ಷಿಸುತ್ತಾ ಇರುತ್ತಾರೆ. ನಿಮಗಿದು ನೀರಸವೆನಿಸಬಹುದು, ಆದರೆ ಅವರಿಗೆ ಹಾಗೆ ಅನಿಸುವುದಿಲ್ಲ. ಅಲ್ಲಿ ಕುತ್ಕೊಂಡು ಅವ್ರು ಏನ್ ಮಾಡ್ತಾರೆ, ಇಲ್ಲಿರೋರು ಕಂಡಿಡಿಯಕ್ಕೆ ಅಂತ ನಿಮಗೆ ಕೇಳಲಿಕ್ಕೆ ಬೇಸರನೂ ಅನಿಸ್ಬೋದು, ಅದು ಹೇಗೆ ಅಂತಕ್ಕಂಥ ಪ್ರಶ್ನೆನೂ ಮೂಡಬಹುದು. ಆದ್ರೆ ಅಲ್ಲಿರ್ತಕ್ಕಂಥವ್ರಿಗೆ ಅದು ನೀರಸ ಅನಿಸೋದಿಲ್ಲ. ವಯೋವೃದ್ಧರು ಮತ್ತು ಅಧಿಕ ಅನುಭವಿಗಳು ಆದ ಅವರಲ್ಲಿ ಉತ್ತಮ ಬುದ್ಧಿ ಇರುತ್ತದೆ. ಆ ಹಂತ ತಲುಪಲಿಕ್ಕೆ ಎಷ್ಟೋ ಜನ್ಮಗಳ ಅನುಭವದ ಆಧಾರದ ಮೇಲೆ ತಲುಪಿರೋದ್ರಿಂದ ಅವರಿಗೆ ಸಾಕಷ್ಟು ಅನುಭವನೂ ಇರುತ್ತೆ ಹಾಗೂ ಉತ್ತಮ ಬುದ್ಧಿನೂ ಕೂಡ ಇರುತ್ತದೆ. ಹೀಗಾಗಿ ಅವರು ಈ ಚರ್ಚೆಗಳಲ್ಲಿ ಸ್ವಾಭಾವಿಕವಾಗಿ ಉತ್ಸುಕತೆಯಿಂದ ಭಾಗವಹಿಸುತ್ತಾರೆ. ಕೆಲವೊಂದು ಸಲವಂತೂ ದೇವಲೋಕದ ಸದಸ್ಯರು ಕೂಡ ಇವುಗಳಲ್ಲಿ ಭಾಗವಹಿಸುತ್ತಾರೆ. ಅವರ ಪರಸ್ಪರ ವಿಚಾರ ವಿನಿಮಯವು ನಿಶ್ಚಿತವಾಗಿಯೂ ಶಬ್ದಗಳ ಮಾಧ್ಯಮದಲ್ಲಿ ಇರುವುದಿಲ್ಲ. ಹಾಗಾದ್ರೆ ಚರ್ಚಿಸುತ್ತಾರೆ ಅಂದ್ರೆ ಅವರ ವಿಚಾರ ವಿನಿಮಯ ಹೇಗಿರುತ್ತದೆ ಅಂದ್ರೆ ಅಲ್ಲಿ ಶಬ್ದಗಳಿಗೆ ಅವಕಾಶ ಇರೋದಿಲ್ಲ. ಅವರ ಪರಸ್ಪರ ವಿಚಾರ ವಿನಿಮಯವು ನಿಶ್ಚಿತವಾಗಿಯೂ ಶಬ್ದಗಳ ಮಾಧ್ಯಮದಲ್ಲಿ ಇರುವುದಿಲ್ಲ. ಪ್ರತಿಯೊಂದು ವಸ್ತುವು ವಿಚಾರದಿಂದ ನಿಯಂತ್ರಣಗೊಳ್ಳುವಂತಹ ಮನೋಲೋಕದಲ್ಲಿ ಅವರಿನ್ನ ತಲುಪಿಲ್ಲವಾದರೂ ಸೂಕ್ಷ್ಮ ಲೋಕದ ಉನ್ನತ ಸ್ತರದಲ್ಲಿ ಶಬ್ದ ಪ್ರಯೋಗವಿಲ್ಲದೆ ಎಲ್ಲ ರೀತಿಯ ಸಂಭಾಷಣೆಯನ್ನು ನಡೆಸುತ್ತಾರೆ. ನಮಗಷ್ಟೇ ಬೇಕು ಶಬ್ದ ಮೌನದಲ್ಲೇ ಶಬ್ದಕ್ಕಿಂತ ಅತಿ ಹೆಚ್ಚಿನ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಕೂಡ ತಿಳಿದಿದೀವಿ ಮಾಸ್ಟರ್ಸ್. ರಮಣ ಮಹರ್ಷಿಗಳು 7 ವರ್ಷಗಳ ಕಾಲ ಮೌನದಲ್ಲೇ ಇದ್ದು ಸಾಧಿಸಿದ್ದು ಅತ್ಯುತ್ತಮವಾದದ್ದು. ಅದನ್ನೇ ಅದೇ ಉದ್ದೇಶದಿಂದಲೇ ಮೌನ ಧ್ಯಾನಕ್ಕೆ ಹೆಚ್ಚು ಪ್ರಾಶಸ್ತ್ಯನೂ ಕೂಡ ನೀಡ್ತಾ ಇದೀವಲ್ವಾ ಮಾಸ್ಟರ್ಸ್. ಈ ರೀತಿಯಾಗಿ ಸಂಭಾಷಣೆ ಇಲ್ಲದೆ ಅಲ್ಲಿ ಚರ್ಚೆ ಅಂತಕ್ಕಂಥದ್ದು ನಡೀತಾ ಇರ್ತದೆ. ಅಲ್ಲಿ ಜೀವನವು ಎಷ್ಟೊಂದು ಕಡಿಮೆ ಭೌತಿಕವಾಗಿದೆ ಎಂದರೆ ಶಬ್ದರಹಿತ ವಿಚಾರ ವಿನಿಮಯವು ಸದಾ ಸಂಭವವಿದೆ ಮತ್ತು ಈ ವಿಷಯವನ್ನು ಒಂದು ವಿಶೇಷ ಅಥವಾ ಅಸಾಧಾರಣವೆಂದು ಯಾರೂ ಪರಿಗಣಿಸುವುದಿಲ್ಲ. ಅಲ್ಲಿ ಮಾತು ಮುಖ್ಯ ಆಗ್ತತೆ ಅಂತಕ್ಕಂಥದ್ದು ಅಲ್ಲಿ ಯಾರು ಕೂಡ ಆ ವಿಷಯ ಅಂತಕ್ಕಂಥದ್ದು ಪರಿಗಣನೆಗೆ ಬರೋದೇ ಇಲ್ಲ. ಯಾವಾಗ್ಲೂ ಕೂಡ ಶಬ್ದರಹಿತ ವಿಚಾರ ವಿನಿಮಯವೇ ನಡೀತಾ ಇರ್ತದೆ. ಸೂಕ್ಷ್ಮ ಲೋಕದ 4ನೇ ಭಾಗದಲ್ಲಿಯ ನಿವಾಸಿಗಳು ವಿಕಾಸ ಹೊಂದಿದ ದೇವಗಣ ಆಗಿದ್ದಾರೆ. 4ನೇ ವಲಯದಲ್ಲಿರ್ತಕ್ಕಂಥವರು ವಿಕಾಸ ಹೊಂದಿದಂತಹ ದೇವಗಣ ಆಗಿದ್ದಾರೆ ಎಂಬ ಮಾತು ನಿಮಗೆ ನೆನಪಿರಲಿ. ಭೌತಿಕ ಜಗತ್ತಿನಲ್ಲಿ ಕೂಲಿಗಳು ಹಾಗೂ ಅಭಿವೃದ್ಧಿ ಹೊಂದಿದವರು ಹೇಗೆ ತೀರಾ ವಿಭಿನ್ನವಾಗಿದ್ದಾರೋ ಅದೇ ರೀತಿ ನಿಮ್ನ ಸ್ತರದ ಮೂಲತತ್ವ ಹಾಗೂ ಪ್ರಕೃತಿ ಆತ್ಮಗಳಿಂದ ದೇವಗಣ ಭಿನ್ನವಾಗಿದೆ. ನಾವು ಇಲ್ಲಿ ಹೇಗೆ ಅತಿ ಕೆಳದರ್ಜೆ ಹಾಗೂ ಮೇಲ್ಸ್ತರದ ಅಂತ ಹೇಳ್ಬಿಟ್ಟು ಕೆಲಸ ಮಾಡೋರ್ಗೆ ಕೂಲಿಗಳು ಅಂತ ಧನಿಕರು ಅಂತ ಗುರುತಿಸ್ತೀವೋ ಅದೇ ತರನಾಗಿ ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ ಕೂಡ ಈ ಮೂಲ ತತ್ವ ಪ್ರಕೃತಿ ಆತ್ಮಗಳು ಮತ್ತು ದೇವಗಣ ಅಂತ ಹೇಳಿ ಭಿನ್ನತೆ ಕಾಣಬಹುದು. ಮನುಷ್ಯರ ದೃಷ್ಟಿಕೋನಕ್ಕಿಂತ ದೇವಗಣದ ದೃಷ್ಟಿಕೋನ ಅತ್ಯಂತ ಭಿನ್ನವಾಗಿರುತ್ತದೆ. ಮನುಷ್ಯರಾಗಿ ಆಲೋಚನೆ ಮಾಡೋದಕ್ಕಿಂತ ದೇವಗಣದಲ್ಲಿ ಇರ್ತಕ್ಕಂಥ ಆಲೋಚನೆ ಭಿನ್ನವಾಗಿರುತ್ತದೆ. ಸಾಮಾನ್ಯವಾಗಿ ದೇವತೆಗಳು ಪ್ರಕೃತಿಯ ವಿವಿಧ ಪ್ರಕ್ರಿಯೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ದೇವತೆಗಳೇನ್ ಮಾಡ್ತಾರೆ, ಪ್ರಕೃತಿಯ ವಿವಿಧ ಪ್ರಕ್ರಿಯೆಗಳಲ್ಲಿ ಈ ಪ್ರಕೃತಿಯನ್ನ ಕಾಪಾಡೋದ್ರ ಬಗ್ಗೆ, ಉಳಿಸೋದ್ರ ಬಗ್ಗೆ, ಬೆಳೆಸೋದ್ರ ಬಗ್ಗೆ, ಅದ್ರ ಬಗ್ಗೆ ಸಾಕಷ್ಟು ಆಸಕ್ತಿ ಹೊಂದಿರುತ್ತಾರೆ. ಅವರ ಜೀವನ ಈ ಬೆಳೆ ಬರೋದಿರ್ಬೋದು, ಮಳೆ ತರೋದಿರ್ಬೋದು, ಅವೆಲ್ಲವೂ ಕೂಡ ಈ ದೇವಗಣಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೋಸ್ಕರ ಹಿಂದಿನವರೆಲ್ಲರೂ ಕೂಡ ಹಿಂದೆ ಇರ್ತಕ್ಕಂಥ ಗಾಳಿಗೆ, ಬೆಂಕಿಗೆ ಮತ್ತೆ ಮಳೆಗೆ ಎಲ್ಲದಕ್ಕೂ ಒಂದೊಂದು ದೇವನ ಹೆಸರನ್ನ ಇಟ್ಟಿದ್ರು, ದೇವಗಣದ ಹೆಸರನ್ನ. ಅವರ ಜೀವನವು ಸಮುದ್ರ, ಗುಡ್ಡ, ಬೆಟ್ಟ, ಗಿಡ, ಹೂವು, ಮಳೆ ಮುಂತಾದ ಪ್ರಕೃತಿ
ಪ್ರಕೃತಿ ಸಂಗತಿಗಳೊಂದಿಗೆ ಎಷ್ಟೊಂದು ಸಂಬಂಧ ಹೊಂದಿರುತ್ತದೆ ಎಂದರೆ ಅವರು ಮನುಷ್ಯರು ಸಿಲುಕಿ ಹಾಕಿಕೊಳ್ಳುವಂತಹ ಜೀವನದ ಸಮಸ್ಯೆಗಳಿಂದ ಎಳ್ಳಷ್ಟೂ ಕೂಡ ಪ್ರಭಾವಿತಗೊಳ್ಳುವುದಿಲ್ಲ. ಈ ಏನು ಭೌತಿಕ ಜೀವನಕ್ಕೆ ಸಂಬಂಧಿಸಿದಂತಹ ಕಷ್ಟಗಳಿಗೆ ಅವರು ಒಂದು ಕಿಂಚಿತ್ತೂ ಕೂಡ ಪ್ರಭಾವಿತರಾಗುವುದಿಲ್ಲ. ಪ್ರಕೃತಿ ದತ್ತವಾದಂತಹ ಸಮುದ್ರ, ಗುಡ್ಡ, ಬೆಟ್ಟ, ಇವುಗಳ ಹೂವು, ಮಳೆ ಇವೆಲ್ಲವಕ್ಕೂ ಸಂಬಂಧಿತವಾದಂತಹ ಆ ಸಂಬಂಧದಲ್ಲಿ ಮಾತ್ರ ಅವರು ಸಿಲುಕಿಕೊಂಡಿರುತ್ತಾರೆ. ಆದರೆ ಯಾವಾಗಲಾದರೂ ಅವರಿಗೆ ಸಹಾಯ ಬೇಕಾದರೆ ಮಾತ್ರ ಅವರು ತಪ್ಪದೇ ಹಾಜರಾಗುತ್ತಾರೆ. ಆದರೆ ಈ ಭೌತಿಕ ಜಗತ್ತಿನಲ್ಲಿ ಇರುವವರು ಕೂಡ ಇವರನ್ನ ಯಾವಾಗ್ಲಾದ್ರೂ ಸಹಾಯ ಯಾಚನೆ ಮಾಡಿದ್ದೇ ಆದ್ರೆ ಆ ಕ್ಷಣದಲ್ಲೂ ಕೂಡ ಅವರು ಸಹಾಯ ಹಸ್ತವನ್ನ ಚಾಚುತ್ತಾರೆ ಅಂತ ಹೇಳ್ತಿದ್ದಾರೆ. ಯಾವುದೇ ದೇಶದ ಉನ್ನತಿ ಅವನತಿಗಳಿಂದ ಅವರಿಗೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಈ ಭೌತಿಕ ಜೀವನದಲ್ಲಿ ಯಾವುದೇ ದೇಶ ಉನ್ನತ ಸ್ಥಿತಿಗೆ ಬಂದ್ರೆ ಆಗ್ಲಿ ಅಥವಾ ಅವನತಿಯನ್ನು ಹೊಂದಿದ್ರಾಗ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಆದರೆ ವನಸ್ಪತಿ ಜಗತ್ತಿನ ಪ್ರಗತಿಯಿಂದ ನಿಶ್ಚಿತವಾಗಿ ಅವರು ಪ್ರಭಾವಿತರಾಗುತ್ತಾರೆ. ಆದರೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಲ್ಲಿ ಅವರು ಪ್ರಭಾವಿತರಾಗುತ್ತಾರೆ. ಏಕೆಂದರೆ ಅವುಗಳಿಂದಲೇ ಮನುಷ್ಯನಿಗೆ ತನ್ನ ಭೌತಿಕ ಅವಶ್ಯಕತೆಗಳನ್ನು ಪೂರ್ಣಗೊಳಿಸಿಕೊಳ್ಳುವ ಸಾಮಗ್ರಿಗಳು ದೊರೆಯುತ್ತವೆ. ಪ್ರಕೃತಿಯಿಂದನೇ ಮಾನವ ಅಂತಕ್ಕಂಥದ್ದು ಜ್ಞಾನ ಪ್ರತಿಯೊಬ್ಬರಿಗೂ ಇರ್ಬೇಕು ಅನ್ನೋ ವಿಷಯವನ್ನ ಒತ್ತಿ ಒತ್ತಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಕ್ಕೋಸ್ಕರ ಪ್ರಕೃತಿ ಸಹಜ ಜೀವನ, ಪ್ರಕೃತಿ ಸಹಜ ವ್ಯವಸಾಯ, ಪ್ರಕೃತಿಯೊಂದಿಗೆ ನಮ್ಮ ಜೀವನ ಶೈಲಿ ಇರ್ಲಿ ಅಂತ ಹೇಳ್ಬಿಟ್ಟು ಈ ವೇದಿಕೆಯಲ್ಲಿ ಸಾಕಷ್ಟು ನಾನಾ ತರದ ಚಿಕಿತ್ಸಾ ಕ್ರಮಗಳು ಬಂದಿದಾವೆ ಮಾಸ್ಟರ್ಸ್. ಅದರ ಮೂಲ ಉದ್ದೇಶ ಇದೇನೆ, ಮಾನವನ ಜೀವನ ಯಾವಾಗ್ಲೂ ಪ್ರಕೃತಿಯೊಂದಿಗೆ ಇರಬೇಕು ಅಂತ ಹೇಳ್ಬಿಟ್ಟು ಮಾಸ್ಟರ್ಸ್. ಹೀಗಾಗಿ ಅವುಗಳಿಗೆ ಸಂಬಂಧಿಸಿದ ಸಂಶೋಧನಾ ಕಾರ್ಯಗಳಲ್ಲಿ ಇವರಿಗೆ ಬಹಳ ಆಸಕ್ತಿ ಇರುತ್ತದೆ. ಪ್ರತಿಯೊಂದು ಗಿಡ, ಬಳ್ಳಿ ಹಾಗೂ ಹೂಗಳಿಗೂ ಒಬ್ಬೊಬ್ಬರು ನಿರ್ವಾಹಕರಿರುತ್ತಾರೆ. ಅದಕ್ಕೋಸ್ಕರ ಯಾವುದೇ ಗಿಡದ ಸೊಪ್ಪನ್ನ, ಎಲೆಯನ್ನ, ಹೂವನ್ನ ಚಿವುಟುವಾಗ್ಲೂ ಕೂಡ ಅದಕ್ಕೆ ಸಾರಿ ಅಂತ ಹೇಳಿ, ನಂತರ ಥ್ಯಾಂಕ್ಸ್ ಅಂತ ಹೇಳಿ ನಾವು ಅದರೊಂದಿಗೆ ಅವಿನಾಭಾವ ಸಂಬಂಧದಿಂದ ಮಾತನಾಡ್ಬೇಕು. ಇಲ್ಲಿ ಮಾತೆ ಮಾಣಿಕ್ಯ ಆಗಿರೋದನ್ನ ಮಾತನಾಡ್ಬೇಕಾಗ್ತದೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಅಂತ ಹೇಳಿ ಹೇಳ್ತಿದ್ದಾರೆ. ಅದು ಪ್ರತಿಯೊಂದು ಗಿಡ, ಹೂವಿಗೂ ಕೂಡ ಒಬ್ಬ ನಿರ್ವಾಹಕರು ಇರ್ತಾರೆ. ಈ ನಿರ್ವಾಹಕರ ಕೈ ಕೆಳಗೆ ಸಾವಿರಾರು ಸಹಾಯಕರು ಕೂಡ ಕಾರ್ಯನಿರ್ವಹಿಸುತ್ತಾರೆ. ಹಾಗೂ ಪ್ರತಿಯೊಬ್ಬರದು ಒಂದೊಂದು ಕೆಲಸವಿರುತ್ತದೆ. ನಾಗರಿಕತೆಯ ಹೆಸರಿನಲ್ಲಿ ಮನುಷ್ಯರೆಲ್ಲ ಈ ಪ್ರಕೃತಿಯನ್ನ ಅತಿಕ್ರಮಣ ಮಾಡಿ ಮರಗಳನ್ನೆಲ್ಲ ಕಡಿದು ಹಾಕುತ್ತಿದ್ದಾರೆ. ಆದರೆ ದೇವ ಜಾತಿಯ ಜನರು ನಷ್ಟವಾದ ಆ ಜಾಗದಲ್ಲಿ ಹೊಸ ಗಿಡಗಳನ್ನು ಕೂಡ ಬೆಳೆಸುತ್ತಾರೆ. ಎಷ್ಟು ಗಿಡಗಳು ನಷ್ಟ ಆಗ್ತದೋ ಅದೇ ತರನಾಗಿ ಎಲ್ಲಿ ಅವಕಾಶ ಇರ್ತದೋ ಅಲ್ಲೆಲ್ಲ ಗಿಡಗಳನ್ನ ಬೆಳೆಸ್ಲಿಕ್ಕೆ ಈ ಪ್ರಕೃತಿ ದೇವತೆಗಳು ಸಹಾಯ ಮಾಡ್ತಾರೆ. ನಾವು ಉದಾಹರಣೆಗೆ ಚಿಕ್ಕಮಗಳೂರು ಆ ಕಡೆ ಬೆಟ್ಟದ ಕಡೆ ಹೋದಾಗ ಮಾಸ್ಟರ್ಸ್, ಮೊದಲೆಲ್ಲ ಕಲ್ಲು ಬಂಡೆ ಕಾಣಿಸ್ತಿದ್ದಂತ ಜಾಗ ಈಗ ಹಂತ ಹಂತವಾಗಿ ಗಿಡಗಳು ಬೆಳಿತಾ ಇರೋದನ್ನ ನೋಡ್ಬಹುದು. ಅಲ್ಲಿಗೆ ಯಾರು ಮಾನವ ಹೋಗಿ ಬೀಜ ಬಿತ್ತಲಿಲ್ಲ, ಸಸಿ ನೆಡ್ಲಿಲ್ಲ, ಆದ್ರೂ ಕೂಡ ಅಲ್ಲಿ ಮರಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೀಜಗಳಾಗ್ಲಿ ಮೇಲೆಯಿಂದ ಕೆಳಕ್ಕೆ ಹರಿದು ಬರಬಹುದೇ ಹೊರ್ತು, ಆದ್ರೆ ಮೇಲ್ಮೇಲಕ್ಕೆ ಕಾಡು ಬೆಟ್ಟದ ತುದಿವರೆಗೂ ಬೆಳಿತಾ ಹೋಗ್ತಾ ಇದೆ ಅಂದ್ರೆ ಅದರಲ್ಲೆಲ್ಲ ಪ್ರಕೃತಿ ದೇವಗಣಗಳ ಹಸ್ತಾನೆ ಚಾಚಿರೋದ್ರಿಂದ ಅದು ಸಾಧ್ಯವಾಗ್ತಾ ಇದೆ ಮಾಸ್ಟರ್ಸ್. ದೇವ ಜಾತಿಯ ಜನರು ನಷ್ಟವಾದ ಆ ಜಾಗದಲ್ಲಿ ಹೊಸ ಗಿಡಗಳನ್ನು ಬೆಳೆಸುತ್ತಾರೆ. ಕೃತಕ ಮಳೆ ತರಿಸುವಂತ ಎಷ್ಟೋ ಆಧುನಿಕ ವಿಜ್ಞಾನದ ಪ್ರಯೋಗಗಳು ಕೂಡ ಜರುಗುತ್ತಿರುತ್ತವೆ. ಇಂಥವುಗಳಲ್ಲಿ ಅವರಿಗೆ ಆಸಕ್ತಿ ಇರುತ್ತದೆ ಹಾಗೂ ತಮ್ಮದೇ ಆದ ವಿಧಾನಗಳಿಂದ ಮನುಷ್ಯರನ್ನು ಪ್ರಭಾವಿತಗೊಳಿಸುತ್ತಾರೆ. ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು ಉತ್ತಮವಾದ ಪ್ರಕೃತಿ ಪರವಾದಂತಹ ಆಲೋಚನೆ ಬಂದಿದೆ, ಅದನ್ನ ಎಲ್ಲರೂ ಪಾಲಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಭಾವಿತಗೊಳಿಸೋರು ಇವರೇನೆ, ಈ ದೇವದೂತರು. ಉದಾಹರಣೆಗೆ ಈಶಾ ಫೌಂಡೇಶನ್ ಇಂದ ಪ್ರತಿ ಮರಗಳನ್ನು ಬೆಳೆಸ್ತಕ್ಕಂಥದ್ದು ಇರ್ಬೋದು. ನಮ್ಮ ವೇದಿಕೆಯಲ್ಲಿ ದಿನಾಲು ಕೂಡ ದಿನಕ್ಕೆ ಕನಿಷ್ಠ ಅವರವ್ರ ಹುಟ್ಟಿದ ಹಬ್ಬದ ದಿನ, ಮನೆಯಲ್ಲಿ ಇರ್ತಕ್ಕಂಥವ್ರ ಹುಟ್ಟಿದ ಹಬ್ಬದ ದಿನ ಸಸಿಗಳನ್ನ ನೆಡ್ರಿ, ಅವನ್ನ ಪೋಷಣೆ ಮಾಡ್ರಿ ಅಂತ ಹೇಳ್ತಕ್ಕಂಥದ್ದು ಇರ್ಬೋದು. ಇದೆಲ್ಲ ಆಲೋಚನೆ ಬಂದಿದೆ ಅಂದ್ರೆ ಮಾಸ್ಟರ್ಸ್ ಅವರ ಪ್ರಭಾವ ಇವರ ಮೇಲೆ ಆಗಿರ್ತದೆ. ಪ್ರಕೃತಿಯೊಂದಿಗೆ ಅನುಸಂಧಾನವಾದಾಗ ಅವರಿಂದ ಉತ್ತಮ ಸಂದೇಶಗಳು, ಈ ರೀತಿಯಾದ ಸಂದೇಶಗಳು ಅವರಿಗೆ ಬರ್ತಾ ಹೋಗ್ತದೆ. ಬಣ್ಣಗಳ ಮಾಧ್ಯಮದಿಂದ ದೇವಜಾತಿಯು ಅಭಿವ್ಯಕ್ತಿಯಾಗುತ್ತಿರುತ್ತದೆ. ಪ್ರಕೃತಿಯಿಂದನೇ ಬಣ್ಣಗಳು ಅಲ್ವಾ ಮಾಸ್ಟರ್ಸ್, ಅದರಿಂದನೇ ಈ ದೇವ ಜಾತಿ ಇದೆ ಅಂತಕ್ಕಂಥದ್ದು ಅಭಿವ್ಯಕ್ತಿ ಆಗ್ತಿರ್ತದೆ. ತೋಟಗಾರಿಕೆಯಲ್ಲಿ ಹವ್ಯಾಸ ಹೊಂದಿದವರು ಸೂಕ್ಷ್ಮ ಲೋಕದ 3ನೇ ಹಾಗೂ 4ನೇ ವಲಯದಲ್ಲಿ ದೇವತೆಗಳ ಮೂಲಕ ಪ್ರಾಪ್ತವಾದ ಶ್ರೇಷ್ಠ ಪರಿಣಾಮಗಳನ್ನು ನೋಡುತ್ತಿರುತ್ತಾರೆ. ಕೆಲವೊಬ್ಬರಿಗೆ ತೋಟಗಾರಿಕೆ ಮಾಡ್ತಕ್ಕಂಥದ್ದು, ಗಿಡ ಬೆಳೆಸ್ತಕ್ಕಂಥದ್ದು, ಪಾಟ್ಗಳಲ್ಲೇ ಗಿಡ ಬೆಳೆಸೋದಿರ್ಬೋದು, ಈ ತರನಾದ ಪ್ರಕೃತಿ ದತ್ತವಾದ ಆಸಕ್ತಿಯನ್ನು ಹೊಂದಿರ್ತಕ್ಕಂಥವ್ರು ಇದಾರಲ್ಲ, ಅವರೆಲ್ಲ ಸೂಕ್ಷ್ಮ ಲೋಕದ 3ನೇ ಹಾಗೂ 4ನೇ ವಲಯದಲ್ಲಿ ದೇವತೆಗಳ ಮೂಲಕ ಪ್ರಾಪ್ತವಾಗಿರುತ್ತೆ ಇವರಿಗೆ ಆ ಮಾಹಿತಿ. ಶ್ರೇಷ್ಠವಾದ ಪರಿಣಾಮಗಳನ್ನು ನೋಡುತ್ತಿರುತ್ತಾರೆ. ಇತ್ತೀಚೆಗೆ ನೋಡ್ರಿ ಮಾಸ್ಟರ್ಸ್, ಎಲ್ಲ ಸುಮಾರು ಜನ ಎಲ್ಲ ತೋಟಗಳು ಆಗ್ತಾ ಇದಾವೆ.
ಅಂದ್ರೆ ಪ್ರಕೃತಿಯಲ್ಲಿ ಹೆಚ್ಚು ಹಸಿರು ಕಾಣ್ಬೇಕಂತ ಹೇಳ್ಬಿಟ್ಟು ಜನಗಳಲ್ಲೇ ಆ ಒಂದು ಆಲೋಚನೆ ಬಂದಿರೋದ್ರಿಂದ ಈ ರೀತಿಯಾಗಿ ಪ್ರಕೃತಿಯನ್ನು ಸದಾ ಹಚ್ಚ ಹಸಿರಾಗಿಡ್ಲಿಕ್ಕೆ ಸದಾ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವ ರೀತಿಯ ಭೂಮಿಯ ಮೇಲೆ ಕೃಷಿ ವಿಜ್ಞಾನಿಯೊಬ್ಬ ತನ್ನ ಜ್ಞಾನದಿಂದ ಹೊಸ ಕಸಿಯನ್ನು ಪರಾಗಸ್ಪರ್ಶಗಳ ಪ್ರಯೋಗ ಮಾಡುವುದರ ಮೂಲಕ ಬೇರೆ ಬೇರೆ ಬಣ್ಣಗಳ ಹೂಗಳನ್ನು ಬೆಳೆಸುತ್ತಾನೆಯೋ ಅದೇ ರೀತಿ ದೇವತೆಗಳು ಕೂಡ ಅದೇ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಕೂಡ ಮಾಡುತ್ತಿರುತ್ತಾರೆ. ನಾವು ನರ್ಸರಿ ಅಂತ ತಗೊಂಡಾಗ ಮಾಸ್ಟರ್ ಸಾಕಷ್ಟು ಕಸಿಗಳನ್ನ ಮಾಡ್ತಕ್ಕಂಥ ಗಿಡಗಳನ್ನ ತಯಾರು ಮಾಡೋ ಹಾಬಿ ಇರ್ತದೆ ಕೆಲವೊಬ್ಬರಿಗೆ. ಮತ್ತೆ ತರತರದ ಹೂಗಳ ಬಣ್ಣದ ಹೂಗಳನ್ನ ಕ್ರಾಸ್ ಮಾಡ್ಬಿಟ್ಟು ಇನ್ನೊಂದು ವಿಶೇಷವಾದ ಬಣ್ಣದ ಹೂ ಗಿಡವನ್ನು ತಯಾರು ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲೆಲ್ಲನೂ ಕೂಡ ಪ್ರಕೃತಿ ದೇವತೆಗಳು ಕೂಡ ಪ್ರಯೋಗವನ್ನ ಮಾಡ್ಲಿಕ್ಕೆ ಅವರಿಗೆ ಪ್ರೇರೇಪಣೆ ನೀಡೋದ್ರೊಂದಿಗೆ ಅವರೂ ಕೂಡ ಪ್ರಯೋಗಗಳನ್ನ ಮಾಡುತ್ತಿರುತ್ತಾರೆ. ಹಾಗೆ ನೋಡಿದರೆ ಇವರು ಈ ಕ್ಷೇತ್ರದಲ್ಲಿ ಮನುಷ್ಯರಿಗಿಂತ ಹೆಚ್ಚು ತಿಳುವಳಿಕೆಯನ್ನು ಹೊಂದಿರುತ್ತಾರೆ, ಮನುಷ್ಯರಿಗಿಂತ ಹೆಚ್ಚಿನ ಜ್ಞಾನ ಇರುತ್ತೆ, ಕೆಲವೊಬ್ಬರಿಗೆ ಪ್ರೇರಕರು ಕೂಡ ಆಗಿರ್ತಾರೆ ಮತ್ತು ಪ್ರಕೃತಿಗೆ ತುಂಬಾ ಸಮೀಪವಿದ್ದಾರೆ. ಆದ್ದರಿಂದ ಅವರಿಗೆ ಇನ್ನೂ ಉತ್ತಮವಾದ ಪರಿಣಾಮಗಳು ದೊರೆಯುತ್ತಿರುತ್ತವೆ. ದೇವ ಸಾಮ್ರಾಜ್ಯ ಅಂದ್ರೆ ದೇವ ಕಿಂಗ್ಡಮ್ ಅಂತ ಏನ್ ಕರಿತೀವಿ, ಸಾಮ್ರಾಜ್ಯದಿಂದ ಸೃಷ್ಟಿಸಲ್ಪಟ್ಟಂತ ಅಲ್ಲಿಯ ಹೂಗಳ ಸೌಂದರ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ. ಈ ದೇವ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಹೂಗಳ ಸೌಂದರ್ಯವನ್ನು ವರ್ಣಿಸಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ಅಲ್ಲಿಯ ಹೂಗಳಲ್ಲಿ ಎಷ್ಟೋ ನೂರಾರು ಬಣ್ಣಗಳು ಕಾಣಿಸುತ್ತವೆ. ಆದರೆ ಇಲ್ಲಿ ನಮ್ಮ ಹತ್ತಿರ ಕೆಲವೇ ಡಜನ್ ಬಣ್ಣಗಳಿವೆ. ಇಲ್ಲಿ ನಾವು ಕೇವಲ ಇಷ್ಟೇ ಬಣ್ಣಗಳ ಹೆಸರುಗಳನ್ನು ಬಲ್ಲೆವು. ಆದರೆ ಕೆಂಪು, ನೀಲಿ ಹಾಗೂ ನೇರಳೆ ಬಣ್ಣಗಳ ಅತ್ಯಲ್ಪ ವ್ಯತ್ಯಾಸಕ್ಕೆ ನಮ್ಮಲ್ಲಿ ಹೆಸರುಗಳಿಲ್ಲ. ಕೆಂಪು ಬಣ್ಣ ಅದಕ್ಕಿಂತ ಸ್ವಲ್ಪ ತಿಳಿ ಅಂತ ಅಷ್ಟೇ ಹೇಳ್ತೀವಿ ಹೊರತಾಗಿ ಇನ್ನುಳಿದಂತ ಎಲ್ಲಾ ಬಣ್ಣಗಳಿಗೂ ಹೆಸರಿಲ್ಲ. ಆದರೆ ದೇವ ಸಾಮ್ರಾಜ್ಯದಲ್ಲಿ ಸಾಕಷ್ಟು ನಾನಾ ತರದ ಬಣ್ಣಗಳು ದೊರೆಯುತ್ತವೆ. ದೇವ ಜಾತಿಯ ಜನರು ವಿಭಿನ್ನ ಸ್ತರಗಳಲ್ಲಿ ಅಭಿವ್ಯಕ್ತಿ ಮಾಡುತ್ತಾರೆ, ಅದರಿಂದ ಜೀವನದ ಚಟುವಟಿಕೆಗಳು ಪ್ರಭಾವಿತಗೊಳ್ಳುತ್ತವೆ. ಸಾಮಾನ್ಯವಾಗಿ ನಾವು ಒಂದು ಸರಿಯಾದ ವಾತಾವರಣ ನಿರ್ಮಿಸುವ ಕುರಿತು ಮಾತನಾಡುತ್ತಿರುತ್ತೇವೆ. ಜನರನ್ನು ಸಾಮಂಜಸ ಪೂರ್ಣ ಮನಸ್ಥಿತಿಯಲ್ಲಿ ತರುವುದೇ ಇದರ ಉದ್ದೇಶವಾಗಿದೆ. ಉದಾಹರಣೆಗೆ ಈ ವೇದಿಕೆನೇ ಉದಾಹರಣೆ ಇರ್ಬೋದು ಮಾಸ್ಟರ್ಸ್. ಒಂದು ಸಮಂಜಸವಾದ ವಾತಾವರಣ ನಿರ್ಮಿಸುವ ಕುರಿತು ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಜನರನ್ನ ಸಮಂಜಸ ಪೂರ್ಣ ಮನಸ್ಥಿತಿಗೆ, ಒಂದು ಉತ್ತಮ ಒಳ್ಳೆ ಆಲೋಚನೆ, ಒಳ್ಳೆ ಜೀವನವನ್ನ ನಡೆಸಲಿಕ್ಕೆ ಒಂದು ಉತ್ತಮ ಮನಸ್ಥಿತಿಗೆ ತರುವುದೇ ಇದರ ಉದ್ದೇಶ ಆಗಿದೆ. ದೇವ ಜಾತಿಯ ಜನರು ತಮ್ಮನ್ನು ವಿಕಸಿತ ರೂಪದಲ್ಲಿ ಪ್ರಸ್ತುತಪಡಿಸಿಕೊಳ್ಳುತ್ತಾರೆ. ಅವರು ವಿಕಸಿತ ರೂಪದಲ್ಲಿ ಅವರನ್ನು ಪ್ರಸ್ತುತಪಡಿಸಿಕೊಳ್ಳುತ್ತಾರೆ. ಇದನ್ನು ಅವರ ಸಂಗೀತದಲ್ಲೂ ಕೂಡ ನಾವು ಕಾಣಬಹುದು. ಈ ಪ್ರಕೃತಿಯಲ್ಲಿ ಏನೇನೆಲ್ಲ ಯಾವ ರೂಪದಲ್ಲಿ ವ್ಯಕ್ತಗೊಳ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಮಾಸ್ಟರ್ಸ್. ಅರಣ್ಯಗಳಲ್ಲಿ ಅಥವಾ ಪರ್ವತದ ಕಂದರಗಳಲ್ಲಿ ಇವರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ದುರ್ಲಭ ಸುಮಧುರ ಕಂಠ ಹಾಗೂ ವಾದ್ಯ ಯಂತ್ರಗಳಿಂದ ಸುಮಧುರವಾದ ಸ್ವರವನ್ನು ಹೊರಡಿಸುತ್ತಿರುತ್ತಾರೆ. ಪ್ರಕೃತಿಯಲ್ಲಿ ಹೋದಾಗ ನೀರಿನ ಜುಳು ಶಬ್ದ ಇರ್ಬೋದು, ಧುಮ್ಮಿಕ್ಕುವ ನೀರಿನ ಶಬ್ದ ಇರ್ಬೋದು, ಇಲ್ಲ ಅಂದ್ರೆ ಅಲ್ಲಿಂದ ಶಬ್ದ ಮಾಡ್ತಕ್ಕಂಥ ಕ್ರಿಮಿ ಕೀಟಗಳ ಶಬ್ದ ಇರ್ಬೋದು, ಇವೆಲ್ಲವೂ ಕೂಡ ವನದೇವತೆಗಳು ಮಾಡ್ತಕ್ಕಂಥ ಕ್ರಿಯೆ. ಅಂಥದ್ರಲ್ಲಿ ಇವು ಸುಮಧುರವಾದ ಸ್ವರವನ್ನು ಹೊರಡಿಸುತ್ತಿರುತ್ತಾರೆ, ಅದು ಕೂಡ ಸಮಂಜಸ ಪೂರ್ಣವಾಗಿ. ಮನುಷ್ಯನಿಗಿಂತ ಅವರ ಸ್ವರವು ತುಂಬಾ ತಾರಕವಾಗಿದ್ದರೂ ಕಿವಿಗೆ ತುಂಬಾ ಹಿಂಪಾಗಿರುತ್ತದೆ. ಯಾಕಂದ್ರೆ ಅವರು ಹೊರಡಿಸ್ತಕ್ಕಂಥ ಶಬ್ದದಲ್ಲಿ ಧ್ವನಿ ಇರೋದಿಲ್ಲ, ಹಾಗಾಗಿ ಅದು ಕೇಳಲಿಕ್ಕೆ ಕಿವಿಗೆ ತುಂಬಾ ಹಿಂಪಾಗಿರುತ್ತದೆ. ಅವರ ಸಂಗೀತದಲ್ಲಿ ಶಬ್ದಗಳಿರುವುದಿಲ್ಲ. ನಾವು ಶಬ್ದಗಳ ಮೇಲೆ ಆಧಾರಿತ ಸಂಗೀತದ ಪ್ರಯೋಗ ಮಾಡುತ್ತೇವೆ. ಆ ವನ ದೇವತೆಗಳು ನಾವು ಹೊರಡಿಸ್ತಕ್ಕಂತಹ ಸಂಗೀತದಲ್ಲಿ ಶಬ್ದ ಇಲ್ಲದೇ ಇರೋದ್ರಿಂದ ಶಬ್ದಗಳ ಮೇಲೆ ಆಧಾರಿತವಾದ ಸಂಗೀತ ಪ್ರಯೋಗ ನಾವುಗಳು ಮಾನವರು ಶಬ್ದಗಳ ಆಧಾರದ ಮೇಲಿನ ಸಂಗೀತ ಪ್ರಯೋಗ ಮಾಡ್ತೇವೆ. ಆದರೆ ಒಂದು ಸ್ವರವನ್ನು ಪ್ರಸ್ತುತಗೊಳಿಸುತ್ತಿರುವಾಗ ಮುಖ್ಯ ಗಾಯಕ ವೃಂದವು ಮೌನವಾಗಿ ದೂರದಲ್ಲಿರುತ್ತದೆ ಹಾಗೂ ಮುಖ್ಯ ಗಾಯಕನು ಎತ್ತರವಾದ ಗಿಡದ ಮೇಲೆ ಇದ್ದುಕೊಂಡು ಅತ್ಯಂತ ಸುಮಧುರವಾದ ಸಂಗೀತ ನುಡಿಸುತ್ತಾನೆ. ಅದರಲ್ಲೂ ಕೂಡ ಸಹಾಯಕರು ಮತ್ತೆ ಮೇಲ್ಸ್ತರದವರು ಇರ್ತಾರಲ್ಲ ಮಾಸ್ಟರ್ಸ್, ಅದೇ ರೀತಿ ಇಲ್ಲಿ ಮುಖ್ಯ ಗಾಯಕ ಅಂತಕ್ಕಂಥವನು ವೃಂದವು ಮೌನವಾಗಿ ದೂರದಲ್ಲಿರುತ್ತದೆ, ಮುಖ್ಯ ಗಾಯಕ ಮಾತ್ರ ಎತ್ತರವಾದ ಮರದ ಮೇಲೆ ಇದ್ದುಕೊಂಡು ಅತ್ಯಂತ ಸುಮಧುರವಾದ ಸಂಗೀತವನ್ನ ನುಡಿಸುತ್ತಾನೆ. ಆ ಮಧುರ ಗಾನವನ್ನು ಕೇಳಿದವರಿಗೆ ಅದನ್ನು ವರ್ಣಿಸಿ ಹೇಳುವುದು ಸಾಧ್ಯವೇ ಇಲ್ಲ. ಅದನ್ನು ಕೇಳಿದವರಿಗೆ ಅದನ್ನು ವರ್ಣಿಸಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅಷ್ಟೊಂದು ಶ್ರೇಷ್ಠ ಸ್ಥಾಯಿಯ ಸಂಗೀತವಾಗಿರುತ್ತದೆ. ಮನುಷ್ಯ ಜಾತಿಯ ಮೇಲೆ ಸಂಗೀತದ ಪ್ರಭಾವ ಬೀರುತ್ತದೆ. ಭವಿಷ್ಯ ಇದು ಅವರ ಶಾಂತಿ ಹಾಗೂ ಸದ್ಭಾವನೆಯನ್ನು ಹರಡುವ ರೀತಿಯಾಗಿದೆ. ಮನುಷ್ಯನಿಗೆ ಶಾಂತಿ ಮತ್ತು ಸದ್ಭಾವನೆಯನ್ನು ಪ್ರಕೃತಿಯ ಮ್ಯೂಸಿಕ್ ಅಂತ ಹಾಕಿದ್ರೆ ಸಾಕಷ್ಟು ವಿಡಿಯೋಸು ಕೂಡ ದೊರೀತಾವಲ್ಲ ಮಾಸ್ಟರ್ಸ್.
ಅಂತಹ ಸಂಗೀತ ಎಲ್ಲಿ ದೊರೀತದೆ ಅಂತ ನಾವು ಕೂಡ ಯೋಚನೆ ಮಾಡ್ತಾ ಇರ್ತೀವಿ. ಅದು ಪ್ರಕೃತಿ ದತ್ತವಾದಂತಹ ಸಂಗೀತ ಇದೆಯಲ್ಲ, ಅದು ಮನುಷ್ಯನ ಜಾತಿಯ ಮೇಲೆ ಹಾಗೂ ಸಂಗೀತದ ಪ್ರಭಾವ ಹೆಚ್ಚು ಪ್ರಭಾವ ಬೀರುತ್ತದೆ. ಬಹುಶಃ ಇದು ಅವರ ಶಾಂತಿ ಹಾಗೂ ಸದ್ಭಾವನೆಯನ್ನು ಹರಡುವ ರೀತಿಯಾಗಿದೆ. ಏಕೆಂದರೆ ಆಧುನಿಕ ಯುದ್ಧಗಳು ಸಂಭವಿಸಲು ಕಾರಣವಾದಂತಹ ಭೂಮಿಯ ತುಂಬಾ ಹರಡಿರುವ ಮತಭೇದಗಳನ್ನು ಅವರು ಅರ್ಥವನ್ನು ಕೂಡ ಮಾಡಿಕೊಳ್ಳಲಾರರು. ಈ ಭೌತಿಕ ಜಗತ್ತಿನಲ್ಲಿ ಮಾತ್ರ ಮೇಲು ಕೀಳು ಭೇದ ಭಾವ, ಹೆಚ್ಚು ಕಡಿಮೆ, ನಾನ್ ಹೆಚ್ಚು ನೀನ್ ಹೆಚ್ಚು, ಆ ಮತ ಈ ಮತ ಅಂತಕ್ಕಂಥ ಭೇದ ಭಾವಗಳಿರೋದು ಅವು ಯಾವು ಕೂಡ ಅವರಿಗೆ ತಲುಪೋದಿಲ್ಲ, ಅವ್ರಿಗೆ ಅರ್ಥನೂ ಆಗೋದಿಲ್ಲ, ಅದು ಸಂಬಂಧನೂ ಪಡಲ್ಲ. ಈ ಭೌತಿಕ ಜಗತ್ತಿನಲ್ಲಿನ ಈ ಯುದ್ಧ ಅವೆಲ್ಲವೂ ಕೂಡ ದೇವ ಜಾತಿಯ ಹತ್ತಿರ ಯಾವುದೇ ಸಂಪತ್ತು, ಬಂಡವಾಳ ಅಥವಾ ಆಸ್ತಿ ಪಾಸ್ತಿ ಇರುವುದಿಲ್ಲ. ಈ ದೇವ ಜಗತ್ತಿನಲ್ಲಿ ಯಾವುದೇ ಸಂಪತ್ತಾಗ್ಲಿ, ಬಂಡವಾಳ ಆಗ್ಲಿ, ಆಸ್ತಿ ಪಾಸ್ತಿ ಏನೂ ಇರೋದಿಲ್ಲ. ಇದರ ಅವಶ್ಯಕತೆನೂ ಕೂಡ ಅವರಿಗೆ ಇಲ್ಲ. ಪ್ರಕೃತಿ ಆತ್ಮಗಳಾದ ಕ್ಷಣದಿಂದಲೇ ಅವರಿಗೆ ಹಣ ಗಳಿಸುವ ಅವಶ್ಯಕತೆ ಇಲ್ಲ. ಯಾವಾಗ ಪ್ರಕೃತಿ ಆತ್ಮ ಸ್ಥಿತಿಯನ್ನು ಪಡಿತಾರೋ ಆ ಕ್ಷಣದಿಂದಲೇ ಅವರಿಗೆ ಹಣ ಗಳಿಸ್ತಕ್ಕಂಥ ಅವಶ್ಯಕತೆನೆ ಬೀಳೋದಿಲ್ಲ, ಹಾಗೂ ಅದರ ಚಿಂತೆಯೂ ಇಲ್ಲ. ಈ ವಿಷಯವಾಗಿ ಅವರು ಮನುಷ್ಯರಿಗಿಂತ ಹೆಚ್ಚು ಭಾಗ್ಯಶಾಲಿಗಳಾಗಿರುತ್ತಾರೆ. ಈ ವಿಷಯದಲ್ಲಿ ಮಾತ್ರ ಅವರು ಹಣದಿಂದಲೇ ಎಲ್ಲಾ ರೀತಿಯ ಜಗತ್ತು ನಡೆಯೋದ್ರಿಂದ ಇದನ್ನ ಹೊರತಾಗಿ ಜೀವಿಸ್ತಕ್ಕಂಥ ಜೀವನ ದೊರೆತಾಗ ಅವರು ಎಲ್ಲ ಮಾನವರಿಗಿಂತ ಶ್ರೇಷ್ಠ ಭಾಗ್ಯಶಾಲಿಗಳಾಗ್ತಾರೆ. ದೇವ ಜಾತಿಯ ಜನರು ನಗುತ್ತಿರುವಂತೆ ನಮಗೆ ಕಾಣುವುದಿಲ್ಲ, ಅಥವಾ ಅವರ ಪ್ರಸನ್ನತೆಯನ್ನು ನಾವು ಅರ್ಥ ಮಾಡಿಕೊಳ್ಳುವಂತ ಯಾವ ಕ್ರಿಯೆಯನ್ನು ಅವರು ಮಾಡುವುದಿಲ್ಲ. ಆದರೆ ಅವರು ಯಾರಿಗಾದರೂ ಸಹಾಯ ಮಾಡಲು ಅಥವಾ ಅವರೊಂದಿಗೆ ಮಿತ್ರತ್ವ ಬೆಳೆಸಿಕೊಳ್ಳಲು ಸದಾ ತಯಾರಾಗಿರುತ್ತಾರೆ. ಮನುಷ್ಯ ಜಾತಿಯೊಂದಿಗೆ ಸಂಬಂಧವಿಟ್ಟುಕೊಳ್ಳಲು ಅವರಿಗೆ ಉತ್ಸುಕತೆ ಇಲ್ಲ. ಆದರೂ ಭೂಕಂಪ ಮುಂತಾದವುಗಳು ಸಂಬಂಧಿಸಿದಂತ ಪರಿಸ್ಥಿತಿಯಲ್ಲಿ ಅವರು ಮನುಷ್ಯರಿಗೆ ಸಹಾಯ ಸಲ್ಲಿಸುತ್ತಾರೆ. ಸಮುದ್ರ, ನೀರು, ಬೆಂಕಿ, ಭೂಕಂಪ ಮುಂತಾದ ಕಾರಣಗಳಿಂದ ಯಾವುದೇ ರೀತಿಯ ಆಪತ್ತು ಬಂದಾಗಲೆಲ್ಲ ಅವರು ಅಲ್ಲಿ ಸಹಾಯಕ್ಕಾಗಿ ಬರುತ್ತಾರೆ. ಅವರು ಪ್ರಕೃತಿ ದತ್ತವಾದ ಸ್ಥಿತಿಯನ್ನು ತಲುಪಿದ ಮೇಲೆ ಆ ಜೀವನಕ್ಕೆ ಹೊಂದಿಕೊಂಡ ನಂತರ ಈ ಮಾನವರ ಜೊತೆ ಸಂಪರ್ಕಕ್ಕಾಗಿ ಅವರಿಗೇನು ಉತ್ಸುಕತೆ ಇರೋದಿಲ್ಲ. ಆದರೆ ಕಷ್ಟದಲ್ಲಿ, ಅತಿ ಸಂಕಷ್ಟದಲ್ಲಿ, ಪ್ರಕೃತಿ ದತ್ತವಾದ ಸಂಕಷ್ಟಗಳು ಎದುರಾದಾಗ ಮಾತ್ರ ಅವರು ಸಹಾಯಕ್ಕಾಗಿ ಬಂದೇ ಬರ್ತಾರೆ. ಆ ಭೂಕಂಪದಂತ ಸಂಕಷ್ಟದ ಸಮಯದಲ್ಲಿ ದೇವತೆಗಳು ಬೃಹತ್ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಮನುಷ್ಯರಿಗೆ ಸಹಾಯ ಮಾಡುತ್ತಾರೆ. ಅವರೇನು ಮಾಡುತ್ತಾರೆ ಎನ್ನುವುದನ್ನು ನಾನಿಂದು ನಿನಗೆ ಹೇಳಲಾಗುವುದಿಲ್ಲ. ಆದರೆ ನಿಶ್ಚಿತವಾಗಿಯೂ ಈ ಜಗತ್ತಿನ ಸಂಚಾಲನ ಪ್ರಕ್ರಿಯೆಯಲ್ಲಿ ಅವರದೂ ಕೂಡ ಪಾತ್ರ ಇದೆ. ದಿನಾಲು ಜಗತ್ತು ಸಂಚಲನೆ ಮಾಡ್ತಾ ಇದೆ, ಚಲನೆಯಲ್ಲಿದೆ ಭೂಮಿ, ಪ್ರತಿ ಕಾರ್ಯನು ನಡೀತಾ ಇದೆ ಅಂದ್ರೆ ಅದರಲ್ಲಿ ಅವರ ಪಾತ್ರ ಇದ್ದೇ ಇದೆ. ಇದನ್ನು ನಾವು ಸ್ವಲ್ಪ ಸಮಯದ ನಂತರ ಈಗಿನಕ್ಕಿಂತಲೂ ಉತ್ತಮವಾಗಿ ತಿಳಿದುಕೊಳ್ಳಬಹುದು ಅಂತ ತಿಳಿಸಿದ್ದಾರೆ ಮಾಸ್ಟರ್ಸ್. ಮಾನವೀಯ ಸಂಯೋಜನೆಯೊಂದಿಗೆ ಸ್ಪಂದಿಸುವಲ್ಲಿಯೂ ಕೂಡ ದೇವಜಾತಿಯ ಪಾತ್ರವಿದೆ. ನಾನು ಮೊದಲೇ ಹೇಳಿದಂತೆ ಸೂಕ್ಷ್ಮ ಲೋಕದಲ್ಲಿ ಶಾರೀರಿಕ ರೋಗಗಳು ಗೊತ್ತೇ ಇಲ್ಲ, ಆದರೆ ಭಾವನಾತ್ಮಕ ಏರಿಳಿತಗಳು ಅಲ್ಲಿಯೂ ಆಗುತ್ತಿರುತ್ತವೆ. ಈ ಸೂಕ್ಷ್ಮ ಲೋಕದಲ್ಲಿ ಶರೀರ ಇರೋದಿಲ್ಲ, ಆದ್ದರಿಂದ ಶಾರೀರಿಕ ರೋಗಗಳು ಕೂಡ ಇರೋದೇ ಇಲ್ಲ. ಆದರೆ ಭಾವನೆಗಳಿರ್ತದೆ, ಆ ಭಾವನಾತ್ಮಕ ಏರಿಳಿತಗಳು ಇದ್ದೇ ಇರ್ತದೆ. ಅಲ್ಲಿಯೂ ಕೂಡ ಅತ್ಯಧಿಕ ಕಳವಳಗೊಳ್ಳುತ್ತಾರೆ. ಏಕೆಂದರೆ ಸೂಕ್ಷ್ಮ ಲೋಕವು ಅಥವಾ ಭಾವನಾ ಲೋಕವಾಗಿದೆ. ಹಾಗೂ ಈ ಸೂಕ್ಷ್ಮ ಲೋಕ ಅಂತಕ್ಕಂಥದ್ದೇ ನಮ್ಮ ಭಾವನೆಯ ಲೋಕ ಆಗಿದೆ. ಮತ್ತೆ ಸೂಕ್ಷ್ಮ ಶರೀರವು ನಮ್ಮ ಭಾವನಾತ್ಮಕ ವಾಹನವಾಗಿದೆ. ಇಂಥ ಸಂದರ್ಭಗಳಲ್ಲಿ ದೇವತೆಗಳು ಕಳವಳಕ್ಕೀಡಾದವರಿಗೆ ಪುನಃ ಭಾವನಾತ್ಮಕ ಸ್ವಾಸ್ಥ್ಯ ನೀಡುವುದಕ್ಕಾಗಿ ಅವರ ಸೇವೆ ಮಾಡುತ್ತಾರೆ. ಈ ರೀತಿ ಏನಾದ್ರೂ ಅಲ್ಲಿ ಕಳವಳಗೊಂಡಾಗ ದೇವತೆಗಳು ಏನ್ ಮಾಡ್ತಾರೆ, ಅವರಿಗೆ ಭಾವನಾತ್ಮಕ ಸ್ವಾಸ್ಥ್ಯವನ್ನು, ಅಂದ್ರೆ ಅವರ ಭಾವನೆಗಳನ್ನ ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಆ ಸ್ವಾಸ್ಥ್ಯ ಅದಕ್ಕೆ ನೀಡುವುದಕ್ಕೆ ಸೇವೆಯನ್ನು ಕೂಡ ಮಾಡ್ತಾರೆ. ಅವರು ತಮ್ಮ ದಿವ್ಯ ಸಂಗೀತದಿಂದ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತಾರೆ. ಅವರು ಅವರ ಸಂಗೀತ ಚಿಕಿತ್ಸೆಯನ್ನೇ ನೀಡ್ಬಿಟ್ಟು ನಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ. ದುಃಖಿ ವ್ಯಕ್ತಿಗೆ ಇದು ಬಹಳ ಮಹತ್ವಪೂರ್ಣವಾಗಿದೆ. ಸಾಮಾನ್ಯವಾಗಿ ಅಲ್ಲಿ ಅಪ್ರಸನ್ನ ಜನರು ಇರುವುದೇ ಇಲ್ಲ. ಎಲ್ಲರೂ ಕೂಡ ಪ್ರಸನ್ನ ಶಾಂತ ಮನಸ್ಸಿನವರೇ ಇರೋದ್ರಿಂದ ಅಲ್ಲಿ ಅಪ್ರಸನ್ನತೆ ಅನ್ನೋದು ಕಂಡು ಬರೋದೇ ಇಲ್ಲ. ಯಾರಾದ್ರೂ ಕೆಲವರು ದುಃಖ ಅಂತಕ್ಕಂಥದ್ದು ಅತಿ ಹೆಚ್ಚವಾದಾಗ ಅವರಿಗೆ ಸೇವೆಯನ್ನ ಮಾಡ್ಲಿಕ್ಕೆ ಈ ದೇವದೂತರು ಸದಾ ಸಿದ್ಧರಿರುತ್ತಾರೆ, ಸಂಗೀತ ಚಿಕಿತ್ಸೆಯನ್ನ ನೀಡಿ. ಸಾಮಾನ್ಯವಾಗಿ ಯಾವುದೇ ರೀತಿಯ ದುಃಖಕ್ಕೆ ಕಾರಣಗಳೇ ಇಲ್ಲ. ಆದಾಗ್ಯೂ ಯಾವಾಗಲಾದರೂ ಒಮ್ಮೆ ಯಾರಾದರೂ ಈ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಆ ದೇವಗಣವು ವೈದ್ಯ ಹಾಗೂ ದಾದಿಯರಿಗೆ ಅತ್ಯಂತ ಪರಿಣಾಮಕಾರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ.
ಯಾವಾಗ್ಲಾದ್ರೂ ಒಮ್ಮೆ ಆ ರೀತಿಯಲ್ಲಿ ಸಂಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡರೆ ದೇವಗಣದವರು ವೈದ್ಯ ಹಾಗೂ ದಾದಿಯರ ಪಾತ್ರವನ್ನು ನಿರ್ವಹಿಸಿ ಅವರಿಗೆ ಪರಿಣಾಮಕಾರಿಯಾದ ಚಿಕಿತ್ಸೆಯನ್ನು ನೀಡುತ್ತಾರೆ. ನಾನು ನಿನ್ನನ್ನು 2ನೆಯ ಸೂಕ್ಷ್ಮ ಪ್ರಯಾಣಕ್ಕೆ ಕರೆದುಕೊಂಡು ಹೋಗುವ ಮೊದಲು ನಿನಗೆ ಆಲೋಚಿಸಲು ನಾನು ಸಾಕಷ್ಟು ಕಾಲಾವಕಾಶವನ್ನು ನೀಡಿದ್ದೇನೆ. ಹೀಗಾಗಿ ನಾನು ನಿನ್ನನ್ನು ನಾಳೆ ಭೇಟಿಯಾಗದೆ 3 ದಿನಗಳ ನಂತರ ಮರಳಿ ಬರುವೆ. ಇನ್ನೊಂದು ಮಾತ್ರೆಯನ್ನು ನಾನು ನಿನ್ನ ಹತ್ತಿರ ಬಿಟ್ಟು ಹೋಗುತ್ತಿದ್ದೇನೆ. ನಾಳೆ ರಾತ್ರಿ ಮಲಗುವ ಮುನ್ನ ಇದನ್ನು ತೆಗೆದುಕೊಳ್ಳು. ಆಗ ನೀನು ನಿಶ್ಚಿತವಾಗಿ 10 ಗಂಟೆಗೆ ನಿದ್ರೆ ಹೋಗುವೆ. ನೀನು ನಿದ್ರೆಗೆ ಜಾರುವ ಸಮಯದಲ್ಲಿ ನಾನು ನಿನ್ನನ್ನು ಭೇಟಿಯಾಗುವೆ. ಅಲ್ಲಿಯವರೆಗೆ ನೀನು ಮಾಂಸ ತಿನ್ನಬೇಡ, ಮದ್ಯಪಾನ ಮಾಡಬೇಡ. ನಾಡಿದ್ದು ಬೆಳಗ್ಗೆ ಎದ್ದಾಗ ನೀನು ನೆನಪಿನಲ್ಲಿ ಇಟ್ಟುಕೊಂಡಿರುವುದನ್ನೆಲ್ಲ ಬರೆದಿಡು. ಈ ಮುಂಚೆ ಮಾಡಿದಂತೆ ನಾನು ನಿನಗೆ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಹಾಯ ಮಾಡುವೆ ಎಂದು ಸಂಭಾಷಣೆಯನ್ನು ಈ ಸಂಭಾಷಣೆಯನ್ನು ಕೂಡ ಬರೆದಿಡು ಅಂತ ಹೇಳ್ತಾ ಆ ವ್ಯಕ್ತಿ ಹೊರಡ್ತಾರೆ ಮಾಸ್ಟರ್ಸ್. ಹಾಗೇನೆ ಇವತ್ತಿನ ಜ್ಞಾನ ಹಂಚಿಕೆಯನ್ನು ಕೂಡ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ ಮಾಸ್ಟರ್ಸ್. ಇದುವರೆಗೆ ಈ ಜ್ಞಾನವನ್ನು ಆಲಿಸಿದಂತ ಎಲ್ಲ ಜ್ಞಾನದಾತರಿಗೂ ಹಾಗೂ ಅದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೂ ಹಾಗೂ ಈ ಪುಸ್ತಕದ ಲೇಖಕರಾದ ಪೀಟರ್ ರಿಷೆಲ್ಲೋ ಅವರಿಗೂ ಹಾಗೂ ಜೀವಂದರ್ ಕೇತಪ್ಪ ಸರ್ ಅವರಿಗೂ ಎಲ್ಲರಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಜ್ಞಾನ ಹಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್.